ರೀಸೆಂಟ್ಲಿ OpenAI CEO ಸ್ಯಾಮ್ ಆಲ್ಟ್ಮನ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ವಿಚ್ ಜಾಬ್ ರೋಲ್ ವಿಲ್ ಬ್ಲೋ ಅಪ್ ಇನ್ 2026 ಅಂಡ್ ಅವರ ರೆಸ್ಪಾನ್ಸ್ ಹೀಗಿರುತ್ತೆ. The first example we saw of that was prompt engineer. ಎಸ್, ಇಟ್ಸ್ ಪ್ರಾಂಪ್ಟ್ ಎಂಜಿನಿಯರಿಂಗ್. ಸೊ ಈ ವಿಡಿಯೋದಲ್ಲಿ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಲ್ಲಿ ನಿಮಗೆ ಏನೆಲ್ಲ ಗೊತ್ತಿರಬೇಕು ಅದನ್ನು ನಾವು ಡೀಟೇಲ್ ಆಗಿ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ದಿಸ್ ಇನ್ಕ್ಲೂಡ್ಸ್ ವಾಟ್ ಈಸ್ ಪ್ರಾಂಪ್ಟ್ ಎಂಜಿನಿಯರಿಂಗ್, ಹೌ ಯು ಕ್ಯಾನ್ ಮಾಸ್ಟರ್ ದ್ಯಾಟ್, ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಲ್ಲಿ ಡಿಫರೆಂಟ್ ಫ್ರೇಮ್ ವರ್ಕ್ಸ್ ಯಾವುದಲ್ಲ, and 6 prompting technique and strategies to get the best result out of LLM. Tell me the companies which are not using AI right now. Almost ಎಲ್ಲ ಕಂಪನೀಸು AI ಯೂಸ್ ಮಾಡ್ತಿದ್ದಾರೆ. ಸೊ AI ಅನ್ನು ಯೂಸ್ ಮಾಡಬೇಕು ಅಂತಿದ್ರೆ ಕಂಪನೀಸ್ಗೆ ಕ್ವಾಲಿಟಿ ಆಗಿರುವಂತ ಪ್ರಾಂಪ್ಟ್ ಎಂಜಿನಿಯರ್ಸ್ ಬೇಕೇ ಬೇಕಾಗುತ್ತೆ. ಸೊ ಪ್ರಾಬಬ್ಲಿ ದಿ ಹಾಟೆಸ್ಟ್ ಟೆಕ್ನಾಲಜಿ ಟು ಲರ್ನ್ ಇನ್ 2026. ಸೊ ವಿದೌಟ್ ಫರ್ದರ್ ಅಡು ವಿಡಿಯೋಗೆ ಹೋಗೋಣ ಅಂಡ್ ಲೆಟ್ಸ್ ಮಾಸ್ಟರ್ ಪ್ರಾಂಪ್ಟ್ ಎಂಜಿನಿಯರಿಂಗ್ ಇನ್ ಜಸ್ಟ್ 45 minutes. ಹೇ ಗೈಸ್, ಯು ಹ್ಯಾವ್ ಪ್ರೊಬಬ್ಲಿ ಡನ್ ದಿಸ್ ಬಿಫೋರ್. ನೀವು ChatGPT ಆಲ್ಸ್ ಬೇರೆ AI ಟೂಲನ್ನು ಓಪನ್ ಮಾಡಿದ್ರಿ, ಅಲ್ಲಿ ಒಂದು ಕ್ವಶನನ್ನು ಟೈಪ್ ಮಾಡಿದ್ರಿ, ಅದು ನಿಮ್ಗೆ ಆನ್ಸರನ್ನು ಜನರೇಟ್ ಮಾಡಿ ಕೊಡ್ತು, ಬಟ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಆನ್ಸರ್. ಓಕೆ, ಇನ್ನೊಮ್ಮೆ ಕ್ವಶನ್ ಕೇಳ್ತೀರಾ, ಈಗ ಸಹ ಅದೊಂದು ಆನ್ಸರ್ ಕೊಡ್ತು, ಅದೇ ಸ್ಟಿಲ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಸೆಕೆಂಡ್ ಆನ್ಸರ್ ಆಸ್ ವೆಲ್. ಸೊ ಅಟ್ ಲಾಸ್ಟಿಗೆ ಸಿಟ್ ಮಾಡ್ಕೊಂಡು ಯಾಕಪ್ಪ ChatGPT ಹೀಗೆ ಬಿಹೇವ್ ಮಾಡ್ತಿದೆ ಅಂತ ಅಂದ್ಕೊಂಡು ಟ್ಯಾಬನ್ನೇ ಕ್ಲೋಸ್ ಮಾಡಿಬಿಡ್ತೀರಾ. ಬಟ್ ವಾಟ್ಸ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಹಿಯರ್? ಇಲ್ಲಿ AI ಪ್ರಾಬ್ಲಮ್ ಅಲ್ಲ, ಬಟ್ ದ ವೇ ಯು ಆರ್ ಟಾಕಿಂಗ್ ಟು ದಿ AI ಈಸ್ ದಿ ಆ್ಯಕ್ಚುಯಲ್ ಪ್ರಾಬ್ಲಮ್. ಲೆಟ್ ಮಿ ಶೋ ಯು ವಾಟ್ ಎಕ್ಸಾಕ್ಟ್ಲಿ ಐ ಮೀನ್. ಈಗ ಒಂದು ಟೆಕ್ನಾಲಜಿ ರಿಲೇಟೆಡ್ ಡಿಸಿಷನ್ ಮಾಡಬೇಕು ಅಂತಿದ್ರೆ ನಿಮ್ಗೊಂದು ಪ್ರಾಂಪ್ಟನ್ನು ಕೊಟ್ಟಿದ್ರೆ ಅಂತ ಅಂದ್ಕೊಳ್ವಾ. ಓಕೆ, AI ನಿಮಗೆ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಆನ್ಸರ್ ಕೊಡ್ತದೆ. ಅಂದರೆ PostgreSQL ಇಸ್ ಗುಡ್ ಫಾರ್ ಸ್ಟ್ರಕ್ಚರ್ಡ್ ಡೇಟಾ, ವೆರಸ್ MongoDB ಇಸ್ ಗುಡ್ ಫಾರ್ ಫ್ಲೆಕ್ಸಿಬಲ್ ಸ್ಕೀಮಾ ಅಂತ ನಿಮ್ಗೆ ಇದು ಆಲ್ರೆಡಿ ಗೊತ್ತಿದೆ ಅಲ್ವಾ. ಅದಕ್ಕೋಸ್ಕರ ನೀವು ಪುನಃ ChatGPTಗೆ ಕೇಳಬೇಕಿತ್ತಾ? ಯಾಕಂದರೆ ChatGPTಗೆ ನಿಮ್ಗೆ ಎಕ್ಸಾಕ್ಟ್ಲಿ ಯಾವ ಟೈಪದ ಆನ್ಸರ್ ಬೇಕು ಅಂತ ಐಡಿಯಾ ಇರೋದಿಲ್ಲ. ಹಾಗಾಗಿ ಅದು ನಿಮಗೆ ಜನರಲ್ ಟೆಕ್ಸ್ಟ್ ಬುಕ್ ಆನ್ಸರ್ ಕೊಡುತ್ತೆ. ಓಕೆ, ನೌ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ವೆನ್ ದಿ ಇನ್ಪುಟ್ ಚೇಂಜಸ್. ನಾನೀಗ ಈ ಟೈಪದ ಪ್ರಾಂಪ್ಟ್ ಕೊಟ್ಟೆ ಅಂತ ಅಂದ್ಕೊಳ್ವಾ. ಓಕೆ, ಇಲ್ಲಿ ನಾನು ಸ್ಟ್ರಕ್ಚರ್ಡ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದೇನೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ. ಈಗ ChatGPT ನಿಮಗೆ ಸ್ಪೆಸಿಫಿಕ್ ರಿಕಮೆಂಡೇಷನನ್ನು ಅರ್ಥ ಮಾಡಿಕೊಂಡು ಡೀಟೇಲ್ ಆಗಿ ಎಕ್ಸಾಕ್ಟ್ ಬೇಕಿದ್ದ ಹಾಗೆ ಆನ್ಸರ್ ಕೊಡುತ್ತೆ. ಅಂದರೆ ನಿಮ್ಮ ಆ್ಯಪ್ ಯಾವುದು, ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಟೈಪ್ ಆಫ್ ಟೀಮ್, ಹೇಗೆಲ್ಲ ಸ್ಕೇಲ್ ಮಾಡಬೇಕು ಅಂತ ಅದಕ್ಕೆ ಡೀಟೇಲ್ಸ್ ಗೊತ್ತಿರುತ್ತೆ. ಈಗ ಅದು ಜೆನ್ರಿಕ್ ಆನ್ಸರ್ ಬಿಟ್ಟು ನಿಮಗೆ ಹೇಗೆ ಬೇಕೋ ಹಾಗೆ ಆನ್ಸರ್ ಕೊಡುತ್ತೆ. ಸೊ when the input changes, the output has well change and the difference has a name. Ilkinta il banda output difference nodi, this difference has a name which is called as prompt engineering. And by the end of this video namge exactly ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ಈ ಟೈಪ್ ಅದು ಗುಡ್ ಪ್ರಾಂಪ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಡ್ತಾನೆ. ಓಕೆ, ಯಾವುದೇ ಟಾಸ್ಕ್ ಇರಲಿ, ಯಾವುದೇ ರೋಲ್ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ಅದನ್ನು ಹೇಗೆ ಕರೆಕ್ಟಾಗಿ ಸ್ಪೆಸಿಫೈ ಮಾಡಬೇಕು ಅಂತ ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡುವ. ಓಕೆ, the topics that we are going to cover in this video are, first we will see what is ಪ್ರಾಂಪ್ಟ್ ಇಂಜಿನಿಯರಿಂಗ್. ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ಏನು, ಅದರಲ್ಲಿ ಯಾವುದೆಲ್ಲ ಫ್ರೇಮ್ ವರ್ಕ್ ಇದೆ, ಪ್ರಾಂಪ್ಟ್ ಇಂಜಿನಿಯರಿಂಗಲ್ಲಿ ಟೆಕ್ನಿಕ್ಸ್ ಉಂಟು, ಅದು ಯಾವುದೆಲ್ಲ ಇದೆ, ಅದನ್ನು ಹೇಗೆ, ಎಂಥ ಡಿಫ್ರೆನ್ಸ್ ಅದರದ್ದು, ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ವೆನ್ ನಾಟ್ ಟು ಟ್ರಸ್ಟ್ AI ಯಾವಾಗಲೂ ನಿಮಗೆ ಕರೆಕ್ಟಾದ ಆನ್ಸರ್ ಕೊಡೋದಿಲ್ಲಲ್ಲ, ಅದು ಹೇಗೆ ನಿಮಗೆ ಯಾವ ಟೈಪದ ಆನ್ಸರ್ ಬಂದರೆ ಹೇಗೆ ವೆರಿಫೈ ಮಾಡೋದು, ಅದು ಕರೆಕ್ಟ್ ಇದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದಂತೆಲ್ಲ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ನೋಡ್ತಿದ್ದೇವೆ. So first let's see what is prompt engineering. Now let's see what exactly is prompt engineering. ಇದನ್ನು ನೀವು ಸಿಂಪಲ್ ಆಗಿ ಹೀಗೆ ಹೇಳ್ಬೋದು, the skill of giving AI clear specific instructions so it gives you a useful output ಅಂತ. That's it, ಅಷ್ಟೇ. ಅಂದರೆ ಬೆಟರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದು ನಿಮ್ಗೆ ಬೆಟರ್ ರಿಸಲ್ಟ್ ಕೊಡುತ್ತೆ ಅಂತ. ಓಕೆ, ಇದನ್ನು ನೀವು ಈ ಟೈಪ್ ಥಿಂಕ್ ಮಾಡ್ಕೊಳ್ಬೋದು. ಅಂದರೆ ನೀವೀಗೊಂದು ಕಲಿಗ್ ಹತ್ರ ಹೋಗಿ ಒಂದು ಹೆಲ್ಪ್ ಕೇಳ್ತೀರಾ, ಜಸ್ಟ್ ಅವ್ರ ಹತ್ರ ಹೋಗಿ ಹೇಳ್ತೀರಾ ಫಿಕ್ಸ್ ದಿ ಸಿಸ್ಟಮ್ ಅಂತ, ಅಷ್ಟೇ. ಅಂದರೆ ಕಲಿಗಿಗೀಗ ಯಾವ ಸಿಸ್ಟಮ್ ಏನನ್ನ ಫಿಕ್ಸ್ ಮಾಡೋದು, ಫಿಕ್ಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನು ಮಾಡಬೇಕು ನಾನು ಅಂತ ಐಡಿಯಾ ಇರೋದಿಲ್ಲ. ಅವ್ರು ರ್ಯಾಂಡಮ್ ಆಗಿ ಗೆಸ್ ಮಾಡ್ತಾರೆ, ಏನೋ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಅದೇ ಸೇಮ್ ಕಲಿಗ್ ಹತ್ರ ಹೋಗಿ ಅವ್ರಿಗೆ ಹೀಗೆ ಡೀಟೇಲ್ ಆಗಿ ಹೇಳ್ತೀರಾ. ಅಂದರೆ ಲಾಗಿನ್ API ಇದೆ ಅಲ್ವಾ, ಅದು ನಂಗೆ 500 ಎರರ್ ಅಂತ ತೋರಿಸ್ತಾ ಉಂಟು ಫಾರ್ ಯೂಸರ್ಸ್ ವಿತ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಅಂತ. ಲಾಗಿನ್ ಮಾಡೋ ಟೈಮಲ್ಲಿ ಪಾಸ್ವರ್ಡಲ್ಲಿ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಹಾಕಿದರೆ ಈ ರೀತಿ 500 ಎರರ್ ಥ್ರೋ ಮಾಡ್ತದೆ, ಇದು ನಿನ್ನೆ ಡಿಪ್ಲಾಯ್ಮೆಂಟ್ ಆಯ್ತಲ್ಲ ಆವಾಗಿಂದ ಈ ರೀತಿ ಇಶ್ಯೂ ಸ್ಟಾರ್ಟ್ ಆಗಿದೆ ಅಂತ. ಈಗ ಅವರಿಗೆ ಎಕ್ಸಾಕ್ಟ್ಲಿ ಒಂದು ಐಡಿಯಾ ಉಂಟು, ಓಕೆ ಹೀಗೀಗೆಲ್ಲ ಆಗ್ತಾ ಉಂಟು, ಈ ಡಿಪ್ಲಾಯ್ಮೆಂಟ್ ಆದ್ರಿಂದ ಹೀಗೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ, ಅದನ್ನು ಹೇಗೆ ರಿಸಾಲ್ವ್ ಮಾಡೋದಂತ ಒಂದು ಐಡಿಯಾ ಸಿಗುತ್ತೆ. ಸೊ ನಾವು ದೇ ಎಕ್ಸಾಕ್ಟ್ಲಿ ನೋ ವಾಟ್ ಆ್ಯಕ್ಚುಲಿ ಈಸ್ ದಿ ಪ್ರಾಬ್ಲಮ್ ಆ್ಯಂಡ್ ಹೌ ಟು ರಿಸಾಲ್ವ್ ಇಟ್ ಅಂತ. ಇದಕ್ಕೆ ನಾವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ. ಓಕೆ, ನಾವು ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ AIಗಿರಲಿ ಕಲಿಗಿರಲಿ ಅವರು ನಿಮಗೆ ಬೆಟರ್ ರಿಸಲ್ಟ್ಸನ್ನು ಜನರೇಟ್ ಮಾಡ್ತಾರೆ ಅಂತ. ಅದೇ ವೇಗ ಇನ್ಪುಟ್ ಕೊಟ್ಟರೆ ಅದು ನಿಮ್ಗೆ ವೇಗ ಔಟ್ಪುಟ್ ಕೊಡುತ್ತೆ, ರ್ಯಾಂಡಮ್ ಆಗಿ ಗೆಸ್ ಮಾಡ್ಕೊಂಡು ಒಂದು ಔಟ್ಪುಟನ್ನು ಜನರೇಟ್ ಮಾಡುತ್ತೆ. ಆಗ ಎಕ್ಸಾಕ್ಟ್ಲಿ ಏನು ಅಂತ ಐಡಿಯಾ ಇರೋದಿಲ್ಲ.
ಅದೇ ನೀವು ಕ್ಲಿಯರ್ ಆಗಿ ಡೀಟೇಲ್ ಆಗಿ ಇನ್ಪುಟ್ ಕೊಟ್ಟರೆ ಅದು ನಿಮಗೆ ಅರ್ಥ ಮಾಡ್ಕೊಂಡು ನಿಮ್ಮ ಸಿಚುವೇಶನನ್ನು ರಿಕ್ವೈರ್ಮೆಂಟ್ಸನ್ನೆಲ್ಲ ಅರ್ಥ ಮಾಡಿಕೊಂಡು ಯೂಸ್ಫುಲ್ ಡೀಟೇಲ್ ಆಗಿ ಔಟ್ಪುಟ್ಟನ್ನು ಜನರೇಟ್ ಮಾಡಿ ಕೊಡುತ್ತೆ. ಆ್ಯಂಡ್ this is what actually the prompt engineering means. When we give the structured detailed input, the AI will correctly understand our requirement and it will generate us the proper output. Okay, ಇದಾದ ನಂತರ the next section is about the 5 prompt framework. ನಾನು ಹೇಳಿದೆಲ್ಲ 5 ಪ್ರಾಂಪ್ಟ್ ಫ್ರೇಮ್ವರ್ಕ್ ಇದೆ ಪ್ರಾಂಪ್ಟ್ ಇಂಜಿನಿಯರಿಂಗಲ್ಲಿ ಅಂತ, ಅದೇನಂತ ನೋಡುವ. ನಿಮ್ಗೆ ಆಲ್ರೆಡಿ ನನಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಪ್ರೀವಿಯಸ್ ಒನ್ನಲ್ಲಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಡಲಿಲ್ವಾ, ಆ್ಯಕ್ಟ್ ಆಸ್ ಎ ಸೀನಿಯರ್ ಡೇಟಾಬೇಸ್ ಆರ್ಕಿಟೆಕ್ಟ್ ಅಂತ. ಇದು ರ್ಯಾಂಡಮ್ ಆಗಿ ಜನರೇಟ್ ಆಗಿ ನಿಮಗೆ ಪ್ರಾಂಪ್ಟ್ ಮಾಡಿದಲ್ಲ, ಇದಕ್ಕೊಂದು ಎಕ್ಸಾಕ್ಟ್ ಸ್ಟ್ರಕ್ಚರ್ ಇದೆ. ಅದಕ್ಕೆ 5 ಪಾರ್ಟ್ಸ್ ಇದೆ ಅಲ್ವಾ, ಇದನ್ನು ಫಾಲೋ ಮಾಡಿರ್ತಾರೆ. ಓಕೆ, ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ರೋಲ್, ಕಾಂಟೆಕ್ಸ್ಟ್, ಟಾಸ್ಕ್, ಕನ್ಸ್ಟ್ರೆಂಟ್ಸ್ ಮತ್ತು ಫಾರ್ಮೆಟ್ ಅಂತ. ಈ 5 ಪಾರ್ಟ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ರೀತಿ ಪ್ರಾಂಪ್ಟನ್ನು ಜನರೇಟ್ ಮಾಡಿರೋದು. ಈಗ ನೋಡಿ, ಫಸ್ಟ್ ಒನ್ ಈಸ್ ಆ್ಯಕ್ಟ್ ಹ್ಯಾಸ್ ಎ ಸೀನಿಯರ್ ಡೇಟಾಬೇಸ್ ಆರ್ಕಿಟೆಕ್ಟ್ ಅಂತ ಹೇಳಿದ್ದೇನೆ. ಅಂದರೆ ಇಲ್ಲಿ ನಾವು ರೋಲ್ ಕೊಡ್ತಿದ್ದೇವೆ. ರೋಲ್ ಅಂದರೆ ಇಟ್ ಸೆಟ್ಸ್ ದಿ ಎಕ್ಸ್ಪರ್ಟೈಸ್ ಲೆವೆಲ್, ಅಂದರೆ ಹೀಗೀಗೆ. ಓಕೆ, ನೀನೊಂದು ಸೀನಿಯರ್ ಡೇಟಾಬೇಸ್ ಆರ್ಕಿಟೆಕ್ಟ್ ಅಂದರೆ ನಿಮಗೆ ಈಗ ನೆಕ್ಸ್ಟಿಗೆ ನೀನು ಜನರೇಟ್ ಮಾಡೋ ಆನ್ಸರ್ ಸೀನಿಯರ್ ಡೇಟಾಬೇಸ್ ಆರ್ಕಿಟೆಕ್ಟ್ ಹೇಗಿರ್ತಾರೋ ಆ ಟೈಪಲ್ಲಿ ನೀನು ನಂಗೆ ಆನ್ಸರನ್ನು ಜನರೇಟ್ ಮಾಡಿ ಕೊಡಬೇಕು ಅಂತ. ಓಕೆ, ಈಗ ರ್ಯಾಂಡಮ್ ಆಗಿ ಜನರಲ್ ಅಸಿಸ್ಟೆಂಟ್ ಆಗಿ ಅದು ನಿಮ್ಗೆ ಆನ್ಸರನ್ನು ಜನರೇಟ್ ಮಾಡಿ ಕೊಡೋದಿಲ್ಲ. ಸೀನಿಯರ್ ಡೇಟಾಬೇಸ್ ಆರ್ಕಿಟೆಕ್ಟ್ ಹೇಗೆ ಕೊಡ್ತಾರೋ ಆ ಟೈಪ್ ಕೊಡುತ್ತೆ. ಅಂದರೆ ಆಲ್ವೇಸ್ ನೀವು ರೋಲನ್ನು ಫಸ್ಟಿಗೆ ಸೆಟ್ ಮಾಡಬೇಕು. ಈ ರೀತಿ ಮಾಡಿದ್ರಿಂದ ನಿಮಗೆ ಎಕ್ಸಾಕ್ಟ್ ಆಗಿ ಔಟ್ಪುಟ್ ಹೇಗೆ ಜನರೇಟ್ ಆಗುತ್ತೋ ಅದು ನಿಮಗೆ ಒಳ್ಳೆ ಔಟ್ಪುಟ್ ಜನರೇಟ್ ಮಾಡಿ ಕೊಡುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಕಾಂಟೆಕ್ಸ್ಟ್. ಅಂದರೆ ಇಲ್ಲಿ ನೀವು ಸಿಚುವೇಶನ್ ಆ್ಯಂಡ್ ಬ್ಯಾಕ್ಗ್ರೌಂಡನ್ನು ಹೇಳೋದು. ಇಲ್ಲಿ ನಾನು ಏನಂತ ಕೊಟ್ಟಿದ್ದೇನೆ ನೋಡಿ, ವಿ ಆರ್ ಬಿಲ್ಡಿಂಗ್ ಆ ಫುಡ್ ಡೆಲಿವರಿ ಆ್ಯಪ್. ಅಂದರೆ ಅದಕ್ಕೆ ನಾವು ಹೇಳ್ತೇವೆ ಈ ರೀತಿ ಎಕ್ಸ್ಪೆಕ್ಟೆಡ್ ಯೂಸರ್ಸ್ ಎಷ್ಟಿದ್ದಾರೆ, 5 lakh per month ಅಂತಿದ್ದಾರೆ. ಅಂದರೆ ಈ ಟೀಮಿಗೆ, ನನ್ನ ಜೊತೆ ಇರೋ ಟೀಮಿಗೆ SQL ಗೊತ್ತು, ಬಟ್ ಅವರಿಗೆ MongoDB ಐಡಿಯಾ ಇಲ್ಲ ಅಂತ. ಅಂದರೆ ಈಗ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಗೊತ್ತಾಯ್ತಾ, ಈ ರೀತಿ ಸಿಚುವೇಶನ್ ಉಂಟು. ಅಂದರೆ ಫುಡ್ ಡೆಲಿವರಿ ಆ್ಯಪನ್ನು ನಾವು ಈಗ ಅವ್ರಿಗೆ ಬಿಲ್ಡ್ ಮಾಡಿ ಕೊಡಬೇಕು. ಅನಂತರ ಈ ರೀತಿ ಎಲ್ಲ ಅಂದರೆ ಯೂಸರ್ಸಿಗೆ ಎಷ್ಟಿದ್ದಾರೆ, 5 lakh per month ಯೂಸರ್ಸ್ ಇದ್ದಾರೆ, ಅವರಿಗೆ SQL ಗೊತ್ತುಂಟು, MongoDB ಐಡಿಯಾ ಇಲ್ಲ ಅಂತ. ಈಗ ಅದಕ್ಕೊಂದು ಸಿಚುವೇಶನ್ ಮತ್ತು ಬ್ಯಾಕ್ಗ್ರೌಂಡ್ ಅರ್ಥ ಆಯಿತು. ಈ ರೀತಿ ಕೊಡಲದಿದ್ದರೆ ಏನು ಮಾಡುತ್ತೆ, ಅದು ನಿಮಗೆ ಎಲ್ರಿಗೂ ಅರ್ಥ ಆಗೋ ಹಾಗೆ ಒಂದು ರ್ಯಾಂಡಮ್ ಆನ್ಸರನ್ನು ಜನರೇಟ್ ಮಾಡುತ್ತೆ. ಆ ರೀತಿ ಜನರೇಟ್ ಮಾಡಿದ್ರೆ ಅದು ಯಾರಿಗೂ ಯೂಸ್ಫುಲ್ ಆಗಿರೋದಿಲ್ಲ. ಸೊ now the AI will understand your situation and it will provide you the exact answer. Okay, and next comes task. Task ಅಂತ ಹೇಳಿದರೆ what you need to be done. ಅಂದರೆ ನಿಮ್ಗೆ ಏನು ಬೇಕು, ಏನು ನಿಮಗೆ ಅದರಿಂದ ಜನರೇಟ್ ಆಗಬೇಕು ಅಂತ. ಓಕೆ, ಟಾಸ್ಕ್ ಅಂತ ಹೇಳಿದರೆ ಇಲ್ಲಿ ನಾವೇನಂತ ಕೊಟ್ಟಿದ್ದೇವೆ, ಇಲ್ಲಿ ಟಾಸ್ಕಲ್ಲಿ ವಿಚ್ ಡೇಟಾಬೇಸ್ ಶುಡ್ ಬಿ ಯೂಸ್ ಅಂತ. ಇದು ಟಾಸ್ಕ್. ಈ ರೀತಿ ರಿಕ್ವೈರ್ಮೆಂಟ್ಸ್ ಇದೆ, ಇದು ನಿಂದು ಟಾಸ್ಕ್, ನೀನು ಇದನ್ನು ಜನರೇಟ್ ಮಾಡಿ ಕೊಡಬೇಕು ಅಂತ. ಸೊ ಈ ರೀತಿ ಇರುವಾಗ ನೀವು ಟಾಸ್ಕ್ ಕೊಡುವಾಗ ನೀವು ಅದಕ್ಕೆ ಡೈರೆಕ್ಟಾಗಿ ಸ್ಪೆಸಿಫಿಕ್ ಆಗಿ ಹೇಳಬೇಕು, ಈ ರೀತಿ ನೀನು ನಂಗೆ ಮಾಡಿಕೊಡು ಅಂತ. ಜಸ್ಟ್ ರ್ಯಾಂಡಮ್ ಆಗಿ ಹೆಲ್ಪ್ ಮೀ ಪ್ಲೀಸ್ ಆ ರೀತಿ ಎಲ್ಲ ಕೇಳೋದಲ್ಲ. ಬಟ್ ಯು ಶುಡ್ ಆಸ್ಕ್ ಇಟ್ ಟು ಡಿಸೈಡ್ ಆರ್ ಕಂಪೇರ್ ಆರ್ ಫೈಂಡ್, ರೈಟ್, ಫಿಕ್ಸ್, ಈ ರೀತಿ ಎಲ್ಲ ಹೇಳಬೇಕು. ಅದಕ್ಕೆ ಇಲ್ಲಿ ನಾವು ಡೈರೆಕ್ಟ್ ಕೇಳಿದೆ ನೋಡಿ, ವಾಟ್ ಡೇಟಾಬೇಸ್ ಶುಡ್ ಬಿ ಯೂಸ್ ಅಂತ. ಅದು ಡಿಸೈಡ್ ಮಾಡಿ ನಿಮ್ಗೆ ಆನ್ಸರ್ ಜನರೇಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಯು ಶುಡ್ ಬಿ ಸ್ಪೆಸಿಫಿಕ್ ಆ್ಯಂಡ್ ಡೈರೆಕ್ಟ್ ವೆನ್ ಯು ಆರ್ ಆಸ್ಕಿಂಗ್ ಅಬೌಟ್ ದಿ ಟಾಸ್ಕ್. ಡೋಂಟ್ ಯೂಸ್ ವರ್ಡ್ಸ್ ಲೈಕ್ ಪ್ಲೀಸ್, ಹೆಲ್ಪ್ ಮೀ ಅಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಕನ್ಸ್ಟೆಂಟ್. ಕನ್ಸ್ಟೆಂಟ್ ಅಂತ ಹೇಳಿದರೆ ನೀವು ಬೌಂಡ್ರೀಸ್ ಮತ್ತು ಒಂದು ಲಿಮಿಟ್ ಅನ್ನೋದಕ್ಕೆ ಸೆಟ್ ಮಾಡಿ ಕೊಡೋದು. ಅಂದರೆ ನೀವೇನಂತ ಕನ್ಸ್ಟೆಂಟ್ ಇಲ್ಲಿ ಕೊಟ್ಟಿದ್ದೀರಿ, ಅವಾಯ್ಡ್ ಆಪ್ಷನ್ಸ್ ನೀಡಿಂಗ್ ಟೀಮ್ ರೀಟ್ರೈನಿಂಗ್. ಅಂದರೆ ಇಲ್ಲಿ ನಾನು ಆಲ್ರೆಡಿ ಅವ್ರಿಗೆ ಹೇಳಿದೆ, ನನಗೆ SQL ಗೊತ್ತಿಲ್ಲ, MongoDB ಅಂದರೆ SQL ಮಾತ್ರ ಗೊತ್ತಿರೋದು, MongoDB ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಈಗ ಏನು ಮಾಡುತ್ತೆ, ಇದಕ್ಕೆ ಆಲ್ರೆಡಿ ಓಕೆ ಟೀಮಿಗೆ ಪುನಃ ರೀಟ್ರೈನ್ ಅಂದರೆ MongoDB ಕಲೀರಿ ಅಂತ ಹೇಳೋದಿಲ್ಲ, SQL ರಿಲೇಟೆಡೇ ಏನಾದರೂ ಆಗ್ತದಾ, ಇವ್ರಿಗೆ ಆನ್ಸರ್ ಜನರೇಟ್ ಮಾಡಿ ಕೊಡ್ಲಿಕ್ಕೆ ಆಗುತ್ತಾ ಅಂತ ಚೆಕ್ ಮಾಡಿ ಕೊಡುತ್ತೆ. And this constraint will stop the AI from giving you a technically correct but practically useless answer. Okay, ಸೊ ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಸ್ಕೀಮನ್ನು ಚೇಂಜ್ ಮಾಡಬೇಕಂತಿಲ್ಲ, ಈ ಸ್ಕೀಮ ರಿಲೇಟೆಡ್ ನಿಮ್ಗೆ ಆನ್ಸರನ್ನು ಈಗ ಜನರೇಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಈಗ ಇದಕ್ಕೆ ಇದಕ್ಕೆ ಆಲ್ರೆಡಿ ಗೊತ್ತಿದೆ, ಟೀಮಿಗೆ MongoDB ಎಕ್ಸ್ಪರ್ಟೈಸ್ ಇಲ್ಲ, SQL ಇದೆ ಅಲ್ವಾ. ಓಕೆ, SQL ರಿಲೇಟೆಡ್ ಆನ್ಸರ್ ಕೊಡುವ ಅಂತ ಕೊಡ್ತದೆ. ಸೊ ಕನ್ಸ್ಟೆಂಟ್ ವಿಲ್ ಟರ್ನ್ ದ ಟೆಕ್ಸ್ಟ್ ಬುಕ್ ಆನ್ಸರ್ ಇನ್ ಟು ಯುವರ್ ಆನ್ಸರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಫಾರ್ಮೆಟ್. ಫಾರ್ಮೆಟ್ ಅಂತ ಹೇಳಿದರೆ ನಿಮ್ಗೆ ಔಟ್ಪುಟ್ ಯಾವ ಟೈಪ್ ಬೇಕು ಅಂತ ನಾವಿಲ್ಲಿ ಹೇಳೋದು. ಇಲ್ಲಿ ನಾನು ಹೇಳಿದೆ ನೋಡಿ, ಏನಂತ ಫಾರ್ಮೆಟ್ ಕೊಟ್ಟಿದ್ದೇನೆ, ರಿಟರ್ನ್ ಹ್ಯಾಸ್ ಅ ಕಂಪ್ಯಾರಿಸನ್ ಟೇಬಲ್ ಪ್ಲಸ್ ಫೈನಲ್ ವರ್ಡಿಕ್ಟ್. ಇದಕ್ಕೆ ನಾನು ಹೇಳಿದ್ದೇನೆ ಈ ರೀತಿ ಹಂಗೆ ಔಟ್ಪುಟ್ ಬೇಕು ಅಂತ. ದಿಸ್ ಫಾರ್ಮೆಟ್ ವಿಲ್ ಡಿಸೈಡ್ ಹೌ ಯೂಸ್ಫುಲ್ ದಿ ಔಟ್ಪುಟ್ ಈಸ್. ಅಂದರೆ ಈಗ ನಾವು ಇಲ್ಲಿ ಟೇಬಲ್ಗೆ ಅಂತ ಹೇಳಿದಾರಲ್ಲ, ಅದಕ್ಕೆ ಟೇಬಲ್ ರಿಲೇಟೆಡ್ ನಿಮಗೆ ಔಟ್ಪುಟನ್ನು ಕೊಡುತ್ತೆ. ಡಾಕ್ ಇರಲಿ, ಬೇರೆ ಆ ರೀತಿ ಪೇಸ್ಟ್ ಮಾಡ್ತೇವಲ್ಲ ಆ ರೀತಿ ಪೇಸ್ಟ್ ಮಾಡೋ ಹಾಗೆ. ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ನಂಬರ್ಡ್ ಲಿಸ್ಟನ್ನು ಕೊಡುತ್ತೆ, ಅಂದರೆ ಚೆಕ್ ಲಿಸ್ಟ್ ಇರಲಿ ಆ ರೀತಿ ಎಲ್ಲ. ಓಕೆ, ಪ್ಯಾರಾಗ್ರಾಫ್ ಇರಲಿ, ರ್ಯಾಂಡಮ್ ಎಸ್ಸೆ ಇರಲಿ, ಆ ಟೈಪ್ ಅದು ಆನ್ಸರ್ ಕೊಡೋದಿಲ್ಲ. ಸೊ ಸ್ಪೆಸಿಫೈ ಫಾರ್ಮೆಟ್. ನೀವು ಯಾವಾಗಲೂ ಈ ರೀತಿ ಬರೆಯುವಾಗ ನಿಮ್ಮ ಪ್ರಾಂಪ್ಟಲ್ಲಿ ಯಾವ ಟೈಪ್ ಫಾರ್ಮೆಟ್ ಬೇಕು ಅಂತ ಅದಕ್ಕೆ ಹೇಳಬೇಕು.
Okay, so the next time when you get a bad output, you should fulfill. First, you should check whether these 5 requirements are fulfilled in your prompt. ಇದರಲ್ಲಿದ್ರೆ ರೋಲ್ ಇದ್ರೆ, ಕಾಂಟೆಕ್ಸ್ಟ್ ಇದ್ರೆ, ಟಾಸ್ಕ್ ಇದ್ರೆ, ಕನ್ಸ್ಟೆಂಟ್ ಇದ್ರೆ, ಫಾರ್ಮೆಟ್ ಇದ್ರೆ, ಅದು ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಇನ್ಪುಟನ್ನು ಎಕ್ಸಾಕ್ಟಾಗಿ ನಿಮ್ಗೆ ಬೇಕಿರೋ ಔಟ್ಪುಟನ್ನು ಜನರೇಟ್ ಮಾಡಿ ಕೊಡುತ್ತೆ. ಎವ್ರಿ ಟೈಮ್ ಯು ಗೆಟ್ ಅ ಬ್ಯಾಡ್ ಔಟ್ಪುಟ್ ಫ್ರಮ್ ದಿ AI, ಫಸ್ಟ್ you should check whether any of these 5 prompt framework is missing. If it is missing, then you need to add those. Okay, so idu prompt framework. And next comes the prompting technique. ಇಷ್ಟೆಲ್ಲ ಟೆಕ್ನಿಕ್ಸ್ ಇದೆ. ಓಕೆ, ಟೋಟಲ್ ಆಗಿ 6 ಟೆಕ್ನಿಕ್ಸ್ ಉಂಟು. ಅದನ್ನು ನಾನು ಬ್ರೀಫ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ ವಿತ್ ಎಕ್ಸಾಂಪಲ್. ನಾವು ಲೆಟ್ಸ್ ಟಾಕ್ ಅಬೌಟ್ ದಿಸ್ ಟೆಕ್ನಿಕ್ಸ್. ಇದು ಟೆಕ್ನಿಕ್ ಅಂತ ಹೇಳಿದೆ ಅಲ್ವಾ, ಇದೊಂದು ಸ್ಪೆಸಿಫಿಕ್ ಪ್ಯಾಟರ್ನ್ಸ್ ದಟ್ ವಿಲ್ ಪ್ರೊವೈಡ್ ಯು ದಿ ಬೆಟರ್ ರಿಸಲ್ಟ್. ಅಷ್ಟೇ, ಒಂದು ಪ್ಯಾಟರ್ನನ್ನು ಬೆಟರ್ ರಿಸಲ್ಟ್ ತಗೊಳ್ಳಿಕ್ಕೋಸ್ಕರ ಜನರೇಟ್ ಮಾಡಿರೋದು. ಸೊ ಟೋಟಲ್ ಆಗಿ ಇಲ್ಲಿ 6 ಟೆಕ್ನಿಕ್ಸ್ ಇದೆ. ನಾನು ಈಚ್ ಟೆಕ್ನಿಕ್ಸನ್ನು ನಿಮಗೆ ಸಿಂಪಲ್ ಆಗಿ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ದಿ ಟೆಕ್ನಿಕ್ 1, 0 ಶಾಟ್, 1 ಶಾಟ್ ಆ್ಯಂಡ್ ಫ್ಯೂ ಶಾಟ್ ಪ್ರಾಂಪ್ಟಿಂಗ್ ಅಂತ. ಈ 3 ಸಪ್ರೇಟ್ ನೇಮ್ಸನ್ನು ನೋಡ್ಕೊಂಡು ಇದೇನು ಸಪ್ರೇಟ್ ಟೆಕ್ನಿಕ್ಸ್ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದೊಂದು ಸೇಮ್ ಐಡಿಯಾ ಇರೋದು, ಜಸ್ಟ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಏನು ಕೊಡ್ತೇವೆ ಅದರಲ್ಲಿ ವೇರಿ ಆಗ್ತದೆ ಅಷ್ಟೇ. ಸೊ ಲೆಟ್ ಮಿ ಶೋ ಯು ಆಲ್ 3 ಎಕ್ಸಾಂಪಲ್, ಆಲ್ 3 ಟೆಕ್ನಿಕ್ಸ್ ವಿತ್ ದಿ ಸೇಮ್ ಟಾಸ್ಕ್. ಓಕೆ, ಸೊ ಇದರಲ್ಲಿ ಒಂದು ಬಗ್ ಸಿವಿಯರಿಟಿಯನ್ನು ಕ್ಲಾಸಿಫೈ ಮಾಡೋ ಎಕ್ಸಾಂಪಲನ್ನು ತೊಗೊಂಡಿದ್ದೆ ನಾನಿಲ್ಲಿ. ಸೊ 0 ಶಾರ್ಟಲ್ಲಿ ನಾವು ಜಸ್ಟ್ ಒಂದು ಪ್ರಾಂಪ್ಟ್ ಕೊಡ್ತೇವೆ, ಕ್ಲಾಸಿಫೈ ದಿ ಸಿವಿಯರಿಟಿ ಆಫ್ ದಿಸ್ ಬಗ್ ಅಷ್ಟೇ. ದ ಲಾಗಿನ್ ಪೇಜ್ ಟೇಕ್ಸ್ 8 seconds ಟು ಲೋಡ್ ಅಂತ. ಇದೊಂದು ಇನ್ಪುಟ್. ಇನ್ನು ನಾವು ಗೈಡೆನ್ಸ್ ಕೊಡೋದಿಲ್ಲ, ಫಾರ್ಮೇಟ್ ಕೊಡೋದಿಲ್ಲ, ಅಷ್ಟೇ. AI ಅದರಷ್ಟಿಗೆ ಡಿಸೈಡ್ ಮಾಡ್ಕೊಳ್ಬೇಕು ಯಾವ ಟೈಪ್ ಔಟ್ಪುಟ್ ಕೊಡಬೇಕು ಅಂತ. ಈಗ ಔಟ್ಪುಟ್ ಒಂದು ಹೀಗೆ ಕೊಡುತ್ತೆ, ಅದು ಸಿವಿಯರಿಟಿ ಮೀಡಿಯಮ್, ಪೇಜ್ ಲೋಡ್ ಇಸ್ ಸ್ಲೋ ಬಟ್ ನಾಟ್ ಬ್ರೋಕನ್ ಅಂತ ಅಷ್ಟೇ. ಇದು ವರ್ಕ್ ಆಗುತ್ತೆ ಅಂದರೆ ಇದು ರ್ಯಾಂಡಮ್ ಆಗಿ ಅದು ಗೆಸ್ ಮಾಡಿ ಕೊಟ್ಟದ್ದು ಅಷ್ಟೇ, ನಾವು ಇಲ್ಲಿ ಸ್ಪೆಸಿಫೈ ಮಾಡಲಿಲ್ಲಲ್ಲ. ಅದೇ ವೆನ್ ಇಟ್ ಕಮ್ಸ್ ಟು 1 ಶಾರ್ಟಲ್ಲಿ ನಾವು ಒಂದು ಎಕ್ಸಾಂಪಲನ್ನು ಕೊಡ್ತೇವೆ. ಈ ಎಕ್ಸಾಂಪಲ್ ಕೊಡೋದ್ರಿಂದ AI ಗೊತ್ತಾಗುತ್ತೆ, ಓಕೆ ಈ ಫಾರ್ಮೇಟ್ ಉಂಟು, ಈ ಫಾರ್ಮೇಟಲ್ಲಿ ನಾನು ಔಟ್ಪುಟನ್ನು ಜನರೇಟ್ ಮಾಡಬೇಕು, ಮತ್ತು ಸಿವಿಯರಿಟಿ ಲೇಬಲನ್ನು ಹೇಗೆ ಕೊಡಬೇಕು, ವಿತ್ ರೀಸನಿಂಗ್ ಹೇಗೆ ಕೊಡಬೇಕು ಅಂತ. ನೋಡಿ, ಇಲ್ಲಿ ನಾನು ಏನು ಎಕ್ಸಾಂಪಲ್ ಅಂತ ಕೊಟ್ಟಿದ್ದೆ, ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಅಂತ. ಬಗ್ ಆ್ಯಪ್ ಕ್ರ್ಯಾಶಸ್ ವೆನ್ ಅಪ್ಲೋಡಿಂಗ್ ಫೈಲ್ಸ್ ಓವರ್ 10 MB. ಸಿವಿಯರಿಟಿ ಹೇಗೆ ಕೊಡಬೇಕು, ಈ ರೀತಿ ಇದ್ದರೆ ಬಗ್ ಇದ್ದರೆ ಹೈ ಎಫೆಕ್ಟ್ಸ್ ಎ ಸ್ಪೆಸಿಫಿಕ್ ಯೂಸರ್ ಆ್ಯಕ್ಷನ್ ಕಾಸಸ್ ಡೇಟಾ ಲಾಸ್ ಅಂತ. ಈಗ ಅದೊಂದು ಐಡಿಯಾ ಸಿಕ್ತು. ಓಕೆ, ಈ ರೀತಿ ಬಗ್ಗಿದ್ರೆ ಈ ರೀತಿ ಸಿವಿಯರಿಟಿ, ಅಂದರೆ ಈ ರೀತಿ ಎಕ್ಸಾಂಪಲ್ ಉಂಟು, ಈ ರೀತಿ ಕ್ವಶನ್ಸ್ ಬಂದರೆ ಈ ರೀತಿ ನಾನು ಅದರ ಸ್ಪೆಸಿಫೈ ಮಾಡಬೇಕು ಸಿವಿಯರಿಟಿಯನ್ನು ಅಂತ. ಅದೇ ನಾನು ಅದಕ್ಕೆ ಕೊಡ್ತೇನೆ. ಓಕೆ, ಈ ರೀತಿ ಎಕ್ಸಾಂಪಲ್ ಇದೆಯಾ. ನೆಕ್ಸ್ಟ್ ಒನ್, ನಾವು ಕ್ಲಾಸಿಫೈ ಬಗ್ ದ ಲಾಗಿನ್ ಪೇಜ್ ಟೇಕ್ಸ್ 8 seconds ಟು ಲೋಡ್ ಅಂತ. ಇದೊಂದು ಇನ್ಪುಟ್. ಸೊ ವಿತ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಈಗ ಔಟ್ಪುಟ್ ಹೇಗೆ ಜನರೇಟ್ ಮಾಡಬೇಕು, ಇದೇ ಟೈಪ್ ನೋಡಿ. ಸಿವಿಯರಿಟಿ ಏನು ಹೈ, ಅನಂತರ ಅಫೆಕ್ಟ್ ಎ ಸ್ಪೆಸಿಫಿಕ್ ಯೂಸರ್ ಆ್ಯಕ್ಷನ್ ಅಂತ. ಇಲ್ಲಿ ಲಾಗಿನ್ ಪೇಜ್ ಇಟ್ಸ್ ಕೋರ್ ಫ್ಲೋ ಆ್ಯಂಡ್ ಕಾಸಸ್ ದಿ ಡೇಟಾ ಲಾಸ್ ಅಂತ ನಾನು ಇಲ್ಲಿ ಕೊಟ್ಟಿದ್ದೆ ಎಕ್ಸಾಂಪಲಲ್ಲಿ. ಅದೇನಾಗುತ್ತೆ, ಇಲ್ಲಿ ಸ್ಲೋ ಲೋಡ್ ಅಫೆಕ್ಟ್ಸ್ ಎವ್ರಿ ಯೂಸರ್ ಏನಂತ ಅದು ಕೊಡ್ತದೆ ನೋಡಿ ಇಲ್ಲಿ ಸ್ಪೆಸಿಫಿಕ್ ಆಗಿ. ಇಲ್ಲಿ ಈಗ ಔಟ್ಪುಟ್ ಮೋರ್ ಸ್ಟ್ರಕ್ಚರ್ಡ್ ಮತ್ತು ಬೆಟರ್ ಫಾರ್ಮಲ್ಲಿ ಉಂಟು. ಅದೇ ವೆನ್ ಇಟ್ ಕಮ್ಸ್ ಟು ದಿ ಫ್ಯೂ ಶಾರ್ಟಲ್ಲಿ ನಾವು ಇನ್ನೂ ಜಾಸ್ತಿ ಎಕ್ಸಾಂಪಲ್ ಕೊಡೋದು ಅಷ್ಟೇ. ಈಗ ಹೇಗೆ ಎಕ್ಸಾಕ್ಟಾಗಿ ಒಂದು ಪ್ಯಾಟರ್ನ್ ಸಿಗುತ್ತೆ, ಔಟ್ಪುಟ್ ಅದು ಹೇಗೆ ಕೊಡಬೇಕು ಅಂತ ಐಡಿಯಾ ಬರುತ್ತೆ ನೋಡಿ. ಇಲ್ಲಿ ನಾನು 3 ಡಿಫ್ರೆಂಟ್ ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ಫಸ್ಟ್ ಒನ್ ಈಸ್ ಬಗ್ ಆ್ಯಪ್ ಕ್ರ್ಯಾಶಸ್ ವೆನ್ ಅಪ್ಲೋಡಿಂಗ್ ಫೈಲ್ಸ್ ಓವರ್ 10 MB. ಫಸ್ಟ್ ಒನ್ ಸೇಮ್ ಇದ್ದ ಹಾಗೆ, ಸಿವಿಯರಿಟಿ ಹೈ ಎಫೆಕ್ಟ್ಸ್ ಸ್ಪೆಸಿಫಿಕ್ ಯೂಸರ್ ಆ್ಯಕ್ಷನ್ ಕಾಸಸ್ ಡೇಟಾ ಲಾಸ್ ಅಂತ. ಈ ರೀತಿ ಹೈ ಸಿವಿಯರಿಟಿ ಇದ್ದರೆ ಅದೇ ಈ ರೀತಿ. ಇನ್ನೊಂದು ಬಗ್ಗಲ್ಲಿ ಡಾರ್ಕ್ ಮೋಡ್ ಟೆಕ್ಸ್ಟ್ ಇಸ್ ಅ ಸ್ಲೈಟ್ಲಿ ರಾಂಗ್ ಶೇಡ್ ಆಫ್ ಗ್ರೇ ಅಂತ ಉಂಟು ಬಗ್. ಅದೇ ಸಿವಿಯರಿಟಿಲಿ ಏನಿದೆ, ಲೋ ಅಂತಿದ್ರೆ ಕಾಸ್ಮೆಟಿಕ್ ಇಶ್ಯೂ, ನೋ ಫಂಕ್ಷನಾಲಿಟಿ ಇಂಪ್ಯಾಕ್ಟ್. ಅದೇ ನೆಕ್ಸ್ಟ್ ಸಿವಿಯರಿಟಿ ಕ್ರಿಟಿಕಲಲ್ಲಿ ಇನ್ನೊಂದು ಬಗ್ಗಲ್ಲಿ ಯೂಸರ್ಸ್ ಕೆನಾಟ್ ಲಾಗ್ ಇನ್ ಡ್ಯೂರಿಂಗ್ ಪೀಕ್ ಹಾರ್ಟ್ಸ್. ಅದೇ ಸಿವಿಯರಿಟಿಯಲ್ಲಿ ಕ್ರಿಟಿಕಲ್ ಇದು ಬ್ಲಾಕ್ ಕೋರ್ ಫೀಚರ್ಸ್ ಅಫೆಕ್ಟ್ ಆಲ್ ಯೂಸರ್ಸ್ ಅಂತ. ಈಗ ಅದಕ್ಕೆ ಆಲ್ 3 ಸಿವಿಯರಿಟಿ ಅದು ಐಡಿಯಾ ಸಿಕ್ತು. ಓಕೆ, ಈ ರೀತಿ ಬಗ್ಗಿದ್ರೆ ಈ ರೀತಿ ಸಿವಿಯರಿಟಿ ಅಂತ ಐಡಿಯಾ ಸಿಗ್ತದೆ ನೋಡಿ. ಇಲ್ಲಿ ಹೈ ಇದೆ, ಲೋ ಇದೆ, ಕ್ರಿಟಿಕಲ್ ಇದೆ, ಆಲ್ 3 ಕೊಟ್ಟೆ. ಅನ್ನೋದಕ್ಕೆ ಈಗ ಕ್ವಶನ್ ಕೇಳೋದು, ನಾವು ಕ್ಲಾಸಿಫೈ ಬಗ್ ದ ಲಾಗಿನ್ ಪೇಜ್ ಟೇಕ್ಸ್ 8 seconds ಟು ಲೋಡ್ ಅಂತ ಅದಕ್ಕೊಂದು ಇನ್ಪುಟ್ ಕೊಡೋದು. ಈ ರೀತಿ ಇದ್ರೆ ಅದು ಹೇಗೆ ಔಟ್ಪುಟ್ ಕೊಡಬೇಕು, ಸಿವಿಯರಿಟಿ ಹೇಗೆ ಕೊಡಬೇಕು. ಈಗ ಹೈ, ಅದು ಸಿವಿಯರಿಟಿ ಹೈ. ಈಗ ಲಾಗಿನ್ ಈಸ್ ಅ ಕೋರ್ ಫ್ಲೋ, ಕನ್ಸಿಸ್ಟೆಂಟ್ ಸ್ಲೋನೆಸ್ ಡಿಗ್ರೇಡ್ಸ್ ಯೂಸರ್ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಒನ್. ಇಲ್ಲೇನಿತ್ತು, ಜಸ್ಟ್ ಸ್ಲೋ ಲೋಡ್ ಎಫೆಕ್ಟ್ಸ್ ಎವ್ರಿ ಯೂಸರ್. ಅದೇ ಇಲ್ಲೇನಿತ್ತು, ಇಲ್ಲಿ ಸ್ಲೋ ಲೋಡ್ ಬಟ್ ನಾಟ್ ಬ್ರೋಕನ್ ಅಂತ ಇದೆ ನೋಡಿ. ಈಗ ಔಟ್ಪುಟ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಫಸ್ಟ್ ಒನ್ಗಿಂತ ಸೆಕೆಂಡ್ ಒನ್ಗಿಂತ ಥರ್ಡ್ ಒನ್ ಇನ್ನೂ ಬೆಟರ್ ಆಗಿ ಔಟ್ಪುಟ್ ಕೊಡ್ತಾ ಉಂಟು. ಸೊ ಎಕ್ಸಾಂಪಲ್ ಕೊಟ್ಟ ಹಾಗೆ ಈಗ AI ಗೊತ್ತಾಗುತ್ತೆ ಹೇಗೆ ಸ್ಟ್ರಕ್ಚರ್ಡ್ ಇರಬೇಕು, ಹೇಗೆ ಫಾರ್ಮೇಟ್ ಇರಬೇಕು ಅಂತ. ಆ ಟೈಪಲ್ಲಿ ಅದು ಔಟ್ಪುಟ್ ಕೊಡುತ್ತೆ. ಸೊ ಯೂಸ್ ಫ್ಯೂ ಶಾರ್ಟ್ ವೆನ್ ಎವರ್ ಯು ಯೂಸ್ ದಿ ಸೇಮ್ ಫಾರ್ಮೇಟನ್ನು ರಿಪೀಟೆಡ್ ಟೈಮ್ಸ್ ನಿಮ್ಮ ಟೀಮ್ ವರ್ಕಲ್ಲೆಲ್ಲ ಯೂಸ್ ಮಾಡಬೇಕಂತಿದ್ರೆ ಆ ಟೈಮಲ್ಲಿ ಫ್ಯೂ ಶಾರ್ಟನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಟೆಕ್ನಿಕ್ ಇಸ್ ದಿ ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್. ರೋಲ್ ಅಂತ ಹೇಳಿ ನನಗೆ ಯಾವಾಗ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ, ರೋಲನ್ನು ಅಸೈನ್ ಮಾಡೋದಂತ. ಸೇಮ್ ಇಲ್ಲಿ ಸಹ ಹಾಗೆ ನಾವು ಇಲ್ಲೊಂದು ರೋಲನ್ನು ಅಸೈನ್ ಮಾಡ್ತೇನೆ ಬಿಫೋರ್ ಆಸ್ಕಿಂಗ್. ಸೊ ಇದೇನು ಮಾಡುತ್ತೆ, ಇಟ್ ವಿಲ್ ಶೇಪ್ ದ ಡೆಪ್ತ್
ಟೋನ್ ಆ್ಯಂಡ್ ಪರ್ಸ್ಪೆಕ್ಟಿವ್. ಸೊ ಇದನ್ನು ಸಿಂಗಲ್ ಪ್ರಾಂಪ್ಟಲ್ಲಿ ಎಲ್ಲ ಪ್ರಾಂಪ್ಟಲ್ಲಿ ಯೂಸ್ ಮಾಡೋದ್ರಿಂದ ಅದಕ್ಕೆ ಐಡಿಯಾ ಸಿಗುತ್ತೆ. ಓಕೆ, ಈ ರೀತಿ ಇದ್ದರೆ ಹೀಗೀಗೆಲ್ಲ ಔಟ್ಪುಟ್ ಕೊಡಬೇಕು ಅಂತ. ಓಕೆ, ದಿಸ್ ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್ ಮೀನ್ಸ್ ಗಿವಿಂಗ್ AI ಆ ಸ್ಪೆಸಿಫಿಕ್ ರೋಲ್ ಬಿಫೋರ್ ಆಸ್ಕಿಂಗ್ ಯು ಅ ಕ್ವಶನ್ ಅಷ್ಟೇ. ಇದೇನು ಮಾಡುತ್ತೆ ರೋಲ್? ಇಟ್ ವಿಲ್ ಶೇಪ್ ಹೌ ಡೀಪ್, ಹೌ ಟೆಕ್ನಿಕಲ್ ಆ್ಯಂಡ್ ಹೌ ಪ್ರಾಕ್ಟಿಕಲ್ ದ ಆನ್ಸರ್ ಇಸ್. ಇಷ್ಟು ಕೊಡೋದ್ರಿಂದ ನಾನು ಆಲ್ರೆಡಿ ಪ್ರೀವಿಯಸ್ ಒನ್ನಲ್ಲಿ ಹೇಳಿದ್ದೆ ನೋಡಿ, 5 ಫ್ರೇಮ್ವರ್ಕಲ್ಲಿ ಎವ್ರಿ ಟೈಮಲ್ಲಿ ರೋಲ್ ಅಸೈನ್ ಮಾಡಬೇಕಂತ. ಅದಕ್ಕೆ ಅದೇ ಟೈಪ್ ಇದು ಪ್ರಾಂಪ್ಟಿಂಗ್ ಟೆಕ್ನಿಕ್. ಸೊ ನಾನು ಫಸ್ಟಿಗೆ ಏನು ಎಕ್ಸಾಂಪಲ್ ಕೊಟ್ಟಿದ್ದೆ ಇಲ್ಲಿ, ಸೇಮ್ ಅದರಲ್ಲಿದೆ ಹಾಗೆ. ಆ್ಯಕ್ಟ್ ಹ್ಯಾಸ್ ಅ ಸೀನಿಯರ್ ಬ್ಯಾಕ್ ಆ್ಯಂಡ್ ಇಂಜಿನಿಯರ್ ಒಂದು ರೋಲನ್ನು ಅಸೈನ್ ಮಾಡೋದು. ಎಕ್ಸ್ಪ್ಲೇನ್ ದಿಸ್ ಎರರ್ ಟು ಅ ನಾನ್ ಟೆಕ್ನಿಕಲ್ ಪ್ರಾಡಕ್ಟ್ ಮ್ಯಾನೇಜರ್ ಇನ್ 2 to 3 sentences. ಏನಿದು? ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡಿ, ಆ್ಯಕ್ಟ್ ಹ್ಯಾಸ್ ಅ ಸೀನಿಯರ್ ಬ್ಯಾಕ್ ಆ್ಯಂಡ್ ಇಂಜಿನಿಯರ್ ಎಕ್ಸ್ಪ್ಲೇನ್ ದಿಸ್ ಎರರ್ ಟು ಅ ನಾನ್ ಟೆಕ್ನಿಕಲ್ ಪ್ರಾಡಕ್ಟ್ ಮ್ಯಾನೇಜರ್ ಇನ್ 2 to 3 sentences. 500 ಇಂಟರ್ನಲ್ ಸರ್ವರ್ ಎರರ್. ಈ ರೀತಿ ಇದ್ರೆ ಡೇಟಾಬೇಸ್ ಕನೆಕ್ಷನ್ ಪೂಲ್ ಎಕ್ಸಾಸ್ಟೆಡ್ ಅಂತ. ಈಗೊಂದು ಶಾರ್ಟ್ ಆಗಿ ಸಿಂಪಲ್ ಆಗಿ ನಾನು ಡೈರೆಕ್ಟ್ಲಿ ಯೂಸ್ಫುಲ್ ಆಗುವಂಥ ಪ್ರಾಂಪ್ಟನ್ನು ಕೊಟ್ಟಿದ್ದೇನೆ. ಇಲ್ಲಿ ನಾನು ರೋಲನ್ನು ಈಗ ಕೊಡಲಿಲ್ಲದಿದ್ದರೆ ಅದು ರ್ಯಾಂಡಮ್ ಆಗಿ ಒಂದು ಟೆಕ್ನಿಕಲ್ ಎಕ್ಸ್ಪ್ಲನೇಷನನ್ನು ಕೊಡುತ್ತೆ. ಅದೀಗ ಪ್ರಾಡಕ್ಟ್ ಮ್ಯಾನೇಜರಿಗೆ ಅರ್ಥ ಆಗ್ಬೋದಾ? ಅರ್ಥ ಆಗ್ಲೂಬೋದು, ಅರ್ಥ ಆಗದೇ ಇರ್ಬೋದು. ಅದೇ ನಾನು ಸೀನಿಯರ್ ಬ್ಯಾಕ್ ಆ್ಯಂಡ್ ಇಂಜಿನಿಯರ್ ಹೇಗೆ ಆನ್ಸರ್ ಮಾಡ್ತಾರೋ ಆ ಟೈಪಲ್ಲಿ ಕೊಡು ಅಂತ ಹೇಳಿದರೆ ಅದು ಅದರ ರಿಲೇಟೆಡ್ ಆ ರೋಲನ್ನು ಅಸೈನ್ ಮಾಡಿಕೊಂಡು ಅದು ಪ್ರಾಡಕ್ಟ್ ಮ್ಯಾನೇಜರ್ಗೆ ಅರ್ಥ ಆಗುವ ಹಾಗೆ ಆ್ಯಕ್ಚುಯಲ್ ಆಗಿ ಆನ್ಸರನ್ನು ಜನರೇಟ್ ಮಾಡಿಕೊಡುತ್ತೆ. ಸೊ ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್ ಆ್ಯಡ್ಸ್ ನೋ ಎಕ್ಸ್ಟ್ರಾ ಎಫರ್ಟ್, ಇಟ್ ವಿಲ್ ಜಸ್ಟ್ ಇಂಪ್ರೂವ್ ದಿ ಎವ್ರಿ ಸಿಂಗಲ್ ಪ್ರಾಂಪ್ಟ್ ಯು ರೈಟ್. ಓಕೆ, ಇದಾಯಿತು ರೋಲ್ ಬೇಸ್ಡ್ ಪ್ರಾಂಪ್ಟಿಂಗಲ್ಲಿ. ರೋಲ್ ಅಸೈನ್ ಮಾಡೋದು, ಅದಕ್ಕೆ ನಂತರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳೋದು, ಅಂದರೆ ಕ್ವಶನ್ಸ್ ಕೇಳೋದು ಅಷ್ಟೇ. ಆ್ಯಂಡ್ ದ ಥರ್ಡ್ ಟೆಕ್ನಿಕ್ ಈಸ್ ಚೈನ್ ಆಫ್ ಥಾಟ್. ಚೈನ್ ನೇಮ್ ಹೇಳ್ತೇನೆ ನೋಡಿ, ಚೈನ್ ಅಂತ ಹೇಳಿದ್ರೆ ಒಂಥರ ಸ್ಟೆಪ್ ಬೈ ಸ್ಟೆಪ್ ಅಂತ. ಸೊ ದ ಚೈನ್ ಆಫ್ ಥಾಟ್ ಮೀನ್ಸ್ ವಿ ಆರ್ ಆಸ್ಕಿಂಗ್ ದಿ AI ಟು ರೀಸನ್ ಟು ದಿ ಪ್ರಾಬ್ಲಮ್ ಬಿಫೋರ್ ಗೆಟಿಂಗ್ ದಿ ಆನ್ಸರ್. ರೀಸನ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಥಿಂಕ್ ಮಾಡಿಕೊಂಡು ನನಗೆ ನೀನು ಏನೆಲ್ಲ ಥಿಂಕ್ ಮಾಡ್ತಿದ್ಯೋ ಅದನ್ನು ಕರೆಕ್ಟಾಗಿ ಅದೇ ರೀತಿ ಔಟ್ಪುಟ್ ಆಗಿ ಜನರೇಟ್ ಮಾಡಿ ಕೊಡುವಂತ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಥಿಂಕ್ ಮಾಡಿದ್ಯಾ, ಓಕೆ ಅದನ್ನು ಬರೀ ಇಲ್ಲಿ ಡಿಸ್ಪ್ಲೇ ಮಾಡು ಔಟ್ಪುಟ್ಟಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಹೀಗೆ ಥಿಂಕ್ ಮಾಡಿದ್ಯಾ, ಅದನ್ನು ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಮಾಡು ಅಂತ. ಅವಾಗ ನಮಗೂ ಐಡಿಯಾ ಸಿಗ್ತದೆ AI ಹೇಗೆ ಥಿಂಕ್ ಮಾಡ್ತಾ ಉಂಟು, ಯಾವ ಟೈಪ್ ರೀಸನಿಂಗ್ ಮಾಡ್ಕೊಂಡು ಔಟ್ಪುಟ್ ಜನರೇಟ್ ಮಾಡ್ತಿದೆ ಅಂತ. ಓಕೆ, ಸೊ ಇನ್ಸ್ಟೆಡ್ ಆಫ್ ಜಂಪಿಂಗ್ ಟು ಅ ಕನ್ಕ್ಲೂಷನ್, ಇಟ್ ಶೋಸ್ ಹೌ ಇಟ್ ವರ್ಕ್ಸ್. ಸೊ AI ಹೇಗೆ ರೀಸನಿಂಗಲ್ಲಿ ಸಾಲ್ವ್ ಮಾಡ್ತಿದೆ ಅಂತ ನಿಮಗೆ ಡೀಟೇಲ್ ಆಗಿ ಅದರ ಐಡಿಯಾ ಸಿಗುತ್ತೆ. ನಿಮಗೆ ಜಸ್ಟ್ ಆನ್ಸರ್ ಸಿಗ್ತಿಲ್ಲ, ಅದರಲ್ಲಿ ಹೇಗೆ ಥಿಂಕ್ ಮಾಡ್ತಿದೆ, ಅದು ಬಿಹೈಂಡ್ ದ ಸೀನ್ ಹೇಗೆ ವರ್ಕ್ ಮಾಡ್ತಿದೆ ಅಂತ ಐಡಿಯಾ ಸಿಗ್ತದೆ ಅಷ್ಟೇ. ಇಲ್ಲಿ ನೀವು ಜಸ್ಟ್ ಅಂದರೆ ಥಿಂಕ್ ಥ್ರೂ ಸ್ಟೆಪ್ ಬೈ ಸ್ಟೆಪ್ ಅಂತ, ಎಕ್ಸ್ಪ್ಲೇನ್ ಮೀ ದಿಸ್ ಇನ್ ಸ್ಟೆಪ್ ಬೈ ಸ್ಟೆಪ್ ಅಂತ ಅಷ್ಟೇ ಕೊಡೋದು. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಆ್ಯಕ್ಟ್ ಹ್ಯಾಸ್ ಅ ಸೀನಿಯರ್ ಇಂಜಿನಿಯರ್ ಆ್ಯಕ್ಟ್ ಮಾಡ್ಕೋ ಆ್ಯಂಡ್ ವಿ ಡಿಪ್ಲಾಯ್ಡ್ ಅ ನ್ಯೂ ಫೀಚರ್ ಲಾಸ್ಟ್ ಫ್ರೈಡೆ. Since then, users' complaint have gone up to 40%. No alerts fired, no errors in the log. ಏನೋ ಎರರ್ ಸಿಗ್ತಿಲ್ಲ, ಲಾಗಲ್ಲಿ ಸಹ ಏನೋ ಎರರ್ ಡಿಸ್ಪ್ಲೇ ಆಗ್ತಿಲ್ಲ. ಇದನ್ನು ನೀನು ಥಿಂಕ್ ಥ್ರೂ ದಿಸ್ ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ ನಾವು ಎಕ್ಸ್ಪ್ಲೇನ್ ಮೆನ್ಷನ್ ಮಾಡ್ತೇವೆ. ಅದೇ ಇಲ್ಲಿ ನೋಡಿ ಚೈನ್ ಆಫ್ ಥಾಟಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಅಂತ ಮೇಯ್ನ್ ಆಗಿ ಸ್ಪೆಸಿಫೈ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಅನಂತರ ಸ್ಟೆಪ್ 1 ವಾಟ್ ಆರ್ ದಿ ಮೋಸ್ಟ್ ಲೈಕ್ಲಿ ಕಾಸಸ್ ವೆನ್ ಕಂಪ್ಲೇಂಟ್ ರೇಸ್ ಬಟ್ ಲಾಗ್ಸ್ ಲುಕ್ ಕ್ಲೀನ್, ಇದು ಯಾವುದು. ಸ್ಟೆಪ್ 2 ವಿಚ್ ಇಸ್ ದಿ ಮೋಸ್ಟ್ ಲೈಕ್ಲಿ ಇಫ್ ದಿ ಸ್ಟಾರ್ಟೆಡ್ ರೈಟ್ ಆಫ್ಟರ್ ಅ ರಿಲೀಸ್. ಅನಂತರ ಸ್ಟೆಪ್ 3 ವಾಟ್ ಶುಡ್ ಐ ಇನ್ವೆಸ್ಟಿಗೇಟ್ ಫಸ್ಟ್ ಅಂತ. ಈಗ AIಗೆ ಓಕೆ ಇದರ ಲಾಜಿಕ್ ಥ್ರೂ ವರ್ಕ್ ಆಗುತ್ತೆ, ಅಂದರೆ ಹೋಗ್ತದೆ, ಅದು ಚೆಕ್ ಮಾಡ್ತಾ ಇರ್ತದೆ ಅಂತ ವೆರಿಫೈ ಮಾಡಿಕೊಂಡು ಈ ಸೆಕ್ಷನ್ನ ವೆರಿಫೈ ಮಾಡ್ತಾ ನಿಮ್ಮಲ್ಲಿ ಆನ್ಸರನ್ನು ಜನರೇಟ್ ಮಾಡುತ್ತೆ. ಸೊ ಯೂಸ್ ದ ಚೈನ್ ಆಫ್ ಥಾಟ್. ಈಗ ಡಿಬಗಿಂಗ್ ಇರಲಿ, ಇನ್ಸಿಡೆಂಟ್ ಅನಾಲಿಸಿಸ್ ಇರಲಿ, ಟೆಕ್ನಿಕಲ್ ಡಿಸಿಷನ್ ಇರಲಿ, ಆ ಟೈಮಲ್ಲೆಲ್ಲ ನೀವು ಚೈನ್ ಆಫ್ ಥಾಟನ್ನು ಯೂಸ್ ಮಾಡ್ಕೊಳ್ಬೋದು. ಈ ಪರ್ಟಿಕ್ಯುಲರ್ ಪ್ರಾಂಪ್ಟಿಂಗ್ ಟೆಕ್ನಿಕನ್ನು ಯೂಸ್ ಮಾಡ್ಬೋದು. ಓಕೆ, ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಬೇಕಂತಿದ್ರೆ ಫಸ್ಟ್ ಸ್ಟೆಪ್ಪನ್ನು ಆದ ನಂತರ ನಂಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಬೇಕು ಅಂತೆಲ್ಲ ಕೇಳುವಾಗ. ಆ್ಯಂಡ್ ನೆಕ್ಸ್ಟ್ ದ ಫೋರ್ತ್ ಟೆಕ್ನಿಕ್ ಈಸ್ ಸ್ಟ್ರಕ್ಚರ್ಡ್ ಔಟ್ಪುಟ್. ನೇಮ್ ಹೇಳ್ತಿದ್ದೆ ನೋಡಿ, ಸ್ಟ್ರಕ್ಚರ್ಡ್ ಆಗಿ ಅಂತ. ಸ್ಟ್ರಕ್ಚರ್ಡ್ ಔಟ್ಪುಟ್ ಮೀನ್ಸ್ ವಿ ಆರ್ ಟೆಲ್ಲಿಂಗ್ ದಿ AI ಎಕ್ಸಾಕ್ಟ್ಲಿ ವಾಟ್ ಫಾರ್ಮೆಟ್ಸ್ ಟು ರಿಟರ್ನ್. ಯಾವ ಫಾರ್ಮೆಟಲ್ಲಿ ನನಗೆ ಔಟ್ಪುಟ್ ಬೇಕು ಅಂತ ನಾವು ಇಲ್ಲಿ ಹೇಳೋದು ನೋಡಿ. ಟೆಲ್ AI ವಾಟ್ ಫಾರ್ಮೆಟ್ ಟು ರಿಟರ್ನ್ ದಿ ಔಟ್ಪುಟ್. ಅಂದರೆ ಟೇಬಲ್ ಇರಲಿ, ಜೇಸನ್ ಇರಲಿ, ನಂಬರ್ಡ್ ಲಿಸ್ಟಲ್ಲಿ ಬೇಕಾ ಅಂತ. ಇದನ್ನು ನೀವು ಡೈರೆಕ್ಟ್ಲಿ ಪೇಸ್ಟ್ ಮಾಡಿದರೆ ಆಯಿತು, ಕಾಪಿ ಪೇಸ್ಟ್ ಮಾಡಿದರೆ ಆಯಿತು. ಪುನಃ ರೀಫಾರ್ಮೇಟ್ ನೀವು ಮಾಡಬೇಕು ಅಂತಿಲ್ಲ. ಅಂದರೆ ಎಸ್ಸೆಯಲ್ಲಿ, ಪ್ಯಾರಾಗ್ರಾಫಲ್ಲಿ ಆ ಫಾರ್ಮಲ್ಲಿ ರ್ಯಾಂಡಮ್ ಆಗಿ ಅಂದರೆ ಜನರಲ್ ಆಗಿ ಕೊಡೋದು, ಅದು ಅದೇ ಟೈಪಲ್ಲಿ ಪ್ಯಾರಾಗ್ರಾಫಲ್ಲಿ ಎಸ್ಸೆ ಫಾರ್ಮಲ್ಲಿ ಕೊಡುತ್ತೆ. ಅದೇ ನೀವು ಅದರಲ್ಲಿ ಹೇಳಿದರೆ ನನಗೀಗ ಟೇಬಲಲ್ಲಿ ಕೊಡು, ಆಲ್ಸ್ ಲಿಸ್ಟಲ್ಲಿ ಕೊಡು, ಜೇಸನ್ ಫಾರ್ಮೇಟಲ್ಲಿ ಕೊಡು ಅಂತ ನೀವು ಡೈರೆಕ್ಟಾಗಿ ಅದಕ್ಕೆ ಹೇಳಿದರೆ ಅದು ನಿಮ್ಗೆ ಡೈರೆಕ್ಟಾಗಿ ಕರೆಕ್ಟಾಗಿ ರೆಡಿ ಟು ಪೇಸ್ಟ್ ಔಟ್ಪುಟನ್ನು ಕೊಡುತ್ತೆ. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಆ್ಯಕ್ಟ್ ಹ್ಯಾಸ್ ಅ ಸೀನಿಯರ್ ಇಂಜಿನಿಯರ್ ಅನ್ನೋದು ಇದೆಲ್ಲ ಟಾಸ್ಕ್. ಹಿಯರ್ ಆರ್ ಮೈ ಟಾಸ್ಕ್ ಫಾರ್ ಟುಡೇ. ಅಂದರೆ ಫಿಕ್ಸ್ ಲಾಗಿಂಗ್ ಬಗ್ ರಿಪೋರ್ಟೆಡ್ ಬೈ 3 users. ಮತ್ತು ಯೂನಿಟ್ ಟೆಸ್ಟ್ ಫಾರ್ ಪೇಮೆಂಟ್ ಮಾಡೆಲನ್ನು ರೈಟ್ ಮಾಡು, ರಿವ್ಯೂ 2 pull ರಿಕ್ವೆಸ್ಟ್, ಅಪ್ಡೇಟ್ API ಡಾಕ್ಯುಮೆಂಟೇಷನ್, ಅಟೆಂಡ್ ಆರ್ಕಿಟೆಕ್ಚರ್ ಪ್ಲಾನಿಂಗ್ ಕಾಲ್, ಇದೆಲ್ಲ ಹೇಳ್ತೇವೆ. ಇದು ನಂದು ಟಾಸ್ಕ್ ಉಂಟು. ಸೊ ರಿಟರ್ನ್ ಆ ಟೇಬಲ್ ನೋಡಿ, ರಿಟರ್ನ್ ಆ ಟೇಬಲ್ ನಾವು ಸ್ಪೆಸಿಫೈ ಮಾಡ್ತಿದ್ದೇವೆ ಔಟ್ಪುಟ್ ನಂಗೆ ಟೇಬಲ್ ಫಾರ್ಮಲ್ಲಿ ಬೇಕು ಅಂತ. ಸೊ ಟಾಸ್ಕ್ ಆ ಟೇಬಲ್ ಯಾವ ಟೈಪಲ್ಲಿ ಇರಬೇಕು, ಟಾಸ್ಕ್ ಇರಬೇಕು, ಎಫರ್ಟ್ ಇರಬೇಕು, ಹೈ ಮೀಡಿಯಮ್ ಲೋ ಅಂತ ಆ ಟೈಪ್.
ಇಂಪ್ಯಾಕ್ಟ್ ಹೇಗೆ, ಸೇಮ್ ಹೈ ಮೀಡಿಯಮ್ ಲೋ, ಅನಂತರ ಡೂ ದಿಸ್ ಫಸ್ಟ್, ಯಾವುದನ್ನು ಫಸ್ಟ್ ಮಾಡಬೇಕು ಅಂತ ಇಲ್ಲಿ ನಾವು ಸ್ಟ್ರಕ್ಚರ್ಡ್ ಫಾರ್ಮಲ್ಲಿ ಹೇಳ್ತೇವೆ. ಸೊ ದ API, ಸೊ ಈಗ ಗೆ ಥಿಂಕ್ ಮಾಡ್ಬೇಕಂತಿಲ್ಲ, ಓಕೆ ಯಾವ ಟೈಪದ ಔಟ್ಪುಟ್ ಬೇಕು ಇವರಿಗೆ ಅಂತ. ಅದೇ ಈಗ ಎಕ್ಸಾಕ್ಟ್ ಆಗಿ ಔಟ್ಪುಟ್ ಇದೆ ಅಲ್ವಾ, ಗೊತ್ತಾಯ್ತಲ್ಲ ಈಗ ಹೇಗೆ ಔಟ್ಪುಟ್ ಬರಬೇಕು ಅಂತ. ಅದೇ ಟೈಪ್ ಜಸ್ಟ್ ಅಲ್ಲಿ ಫಾಲೋ ಮಾಡ್ಕೊಂಡು ನಿಮಗೆ ಆನ್ಸರ್ ಕೊಡುತ್ತೆ. ಸೊ ಯೂಸ್ ಸ್ಟ್ರಕ್ಚರ್ಡ್ ಪ್ರಾಂಪ್ಟ್ ವೆನ್ ದ ರಿಸಲ್ಟ್ ನೀಡ್ಸ್ ಟು ಬಿ ಯೂಸ್ಡ್, ಅಂದರೆ ಯೂಸ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ, ಇನ್ನೊಂದು ಪರ್ಸನಿಗೆ ಪಾಸ್ ಮಾಡಬೇಕು ಅಂದರೆ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಟೈಪಲ್ಲಿ ಇರುವಾಗ ನೀವು ಸ್ಟ್ರಕ್ಚರ್ಡ್ ಪ್ರಾಂಪ್ಟ್ ಇದೆ ಅಲ್ವಾ, ಈ ಟೈಪ್ ಔಟ್ಪುಟನ್ನು ಪ್ರಾಂಪ್ಟಿಂಗ್ ಟೆಕ್ನಿಕನ್ನು ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿ ಪ್ರಾಂಪ್ಟ್ ಚೈನಿಂಗ್. ಫಿಫ್ತ್ ಟೆಕ್ನಿಕ್ ಈಸ್ ಪ್ರಾಂಪ್ಟ್ ಚೈನಿಂಗ್. ಚೈನಿಂಗ್ ಅಂದರೆ ಏನು, ಅಲ್ಲಿ ಅವಾಗ ನಾನು ಹೇಳಿದೆ ಚೈನ್ ಆಫ್ ಥಾಟಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂತ. ಅದೇ ಇಡೀ ಚೈನಲ್ಲಿ ಪ್ರಾಂಪ್ಟನ್ನೇ ನಾವು ಚೈನ್ ಮಾಡೋದು. ಅಂದರೆ ದ ಔಟ್ಪುಟ್ ಆಫ್ ಫಸ್ಟ್ ಪ್ರಾಂಪ್ಟ್ ವಿಲ್ ಬಿ ದಿ ಇನ್ಪುಟ್ ಆಫ್ ಸೆಕೆಂಡ್ ಪ್ರಾಂಪ್ಟ್. ನೋಡಿ ಇಲ್ಲಿ ಪ್ರಾಂಪ್ಟನ್ನು ಚೈನ್ ಮಾಡೋದು ಅಂದರೆ ದ ಪ್ರಾಂಪ್ಟ್ ಚೈನಿಂಗ್ ಮೀನ್ಸ್ ವಿ ಆರ್ ಯೂಸಿಂಗ್, ಮೀನ್ಸ್ ದ ಔಟ್ಪುಟ್ ಆಫ್ ದಿ ಫಸ್ಟ್ ಪ್ರಾಂಪ್ಟ್ ವಿಲ್ ಬಿ ಯೂಸ್ಡ್ ಹ್ಯಾಸ್ ದಿ ಇನ್ಪುಟ್ ಫಾರ್ ದಿ ನೆಕ್ಸ್ಟ್ ಪ್ರಾಂಪ್ಟ್ ಅಂತ. ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಫೋಕಸ್ಡ್ ಆಗಿ ಔಟ್ಪುಟ್ ಅನ್ನು ಜನರೇಟ್ ಮಾಡುತ್ತೆ. ಅದನ್ನು ಔಟ್ಪುಟ್ ಅನ್ನು ನಾವು ನೆಕ್ಸ್ಟ್ ಪ್ರಾಂಪ್ಟಿಗೆ ಇನ್ಪುಟ್ ಆಗಿ ಕೊಡ್ತೇವೆ ಅಷ್ಟೇ. ನೋಡಿ ಇಲ್ಲಿ ನನ್ನ ಎಕ್ಸಾಂಪಲ್ ಅಂದರೆ ಇಲ್ಲಿ ಫ್ಲೋ ಅಲ್ಲಿ ನೋಡಿ ಚೈನ್ ಪ್ರಾಂಪ್ಟಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿದೆ. ಸೊ ಸ್ಟೆಪ್ 1ಅಲ್ಲಿ ಔಟ್ಪುಟ್ ಇರುತ್ತಾ, ಸ್ಟೆಪ್ 1ಅಲ್ಲಿ ಇದು ಔಟ್ಪುಟನ್ನು ಇದರದ ಔಟ್ಪುಟನ್ನು ನಾವು ಇಲ್ಲಿ ಇನ್ಪುಟ್ ಆಗಿ ಕೊಡೋದು. ಅಂದರೆ ಇದು ಫೈನಲ್ ರಿಸಲ್ಟ್. ಓಕೆ, ಸೊ ಇದರ ಔಟ್ಪುಟ್ ಸ್ಟೆಪ್ 1 ಅದು ಔಟ್ಪುಟ್. ನೋಡಿ ಇದರ ಔಟ್ಪುಟ್ ಸ್ಟೆಪ್ 2 ಅದು ಇದು ಇನ್ಪುಟ್. ಓಕೆ, ಇನ್ಪುಟ್. ಈ ಇನ್ಪುಟನ್ನು ನೆಕ್ಸ್ಟ್ ಇಲ್ಲಿ ಇದೆ ಅಲ್ವಾ ಸ್ಟೆಪ್ 3 ಅದು ಇನ್ಪುಟ್ ಇದೆಲ್ಲ ಅಲ್ಲಿ ಕೊಡ್ತೇವೆ ನಾವು. ಅದಾದ ನಂತರ ಫೈನಲ್ ರಿಸಲ್ಟ್. ಓಕೆ, ಇಲ್ಲಿ ಹೀಗೆ. ಸೊ ಸ್ಟೆಪ್ 1 ಅದು ಔಟ್ಪುಟನ್ನು ನಾವು ಸ್ಟೆಪ್ 2ಗೆ ಇನ್ಪುಟ್ ಆಗಿ ಕೊಡ್ತೇವೆ. ಸ್ಟೆಪ್ 2 ಅಲ್ಲಿ ಬಂದ ಇದೆರಡದು ಸೇರಿಸಿ ಒಂದು ಔಟ್ಪುಟ್ ಬರುತ್ತಲ್ವಾ, ಸ್ಟೆಪ್ 1 ಅದು ಔಟ್ಪುಟ್ ಪ್ಲಸ್ ಸ್ಟೆಪ್ 2 ಅದು ಔಟ್ಪುಟ್. ಅದನ್ನು ಅಂದರೆ ಇಲ್ಲಿ ಸಪ್ರೇಟಾಗಿ ಕೊಡೋದಲ್ಲ, ಇದರ ಔಟ್ಪುಟನ್ನು ನಾವು ಇಲ್ಲಿ ಇನ್ಪುಟ್ ಕೊಡ್ತೇವೆ. ಅದು ಸೇಮ್ ಇಲ್ಲಿ ಎಂತ ಬಂತು ಅದರ ಔಟ್ಪುಟನ್ನು ಇದಕ್ಕೆ ಇನ್ಪುಟ್ ಆಗಿ ಕೊಡೋದು. ಅದೇ ಸ್ಟೆಪ್ 3 ಅಲ್ಲಿ ಈಗ ಎಂತ ಇನ್ಪುಟ್ ಅಂದರೆ ಔಟ್ಪುಟ್ ಬಂತು ಅದನ್ನು ಫೈನಲ್ಗೆ ಔಟ್ಪುಟ್ ಆಗಿ ಕೊಡೋದು ಅಷ್ಟೇ. ಅಂದರೆ ಫೈನಲ್ ರಿಸಲ್ಟಲ್ಲಿ ಅದೆಲ್ಲ ಸೇರಿಸಿ ನಿಮ್ಗೊಂದು ಔಟ್ಪುಟ್ ಬರುತ್ತೆ. ನೋಡಿ ನನಗಿಲ್ಲಿ ಎಕ್ಸಾಂಪಲ್ ಕೊಡ್ತೇನೆ. ಫಸ್ಟ್ ಒನ್ ಪ್ರಾಂಪ್ಟ್ 1. ಸೊ ಈ ಪ್ರಾಂಪ್ಟ್ 1 ನಾನು ಈ ರೀತಿ ಕ್ವಶನ್ ಕೇಳಿದೆ ಅಂತ ಅನ್ಕೊಳ್ಳಿ. ಬ್ರೇಕ್ ದಿಸ್ ಯೂಸರ್ ಸ್ಟೋರಿ ಇಂಟು ಅ ಟೆಕ್ನಿಕಲ್ ಟಾಸ್ಕ್ ಅಂತ. ಹ್ಯಾಸ್ ಅ ಯೂಸರ್ ಐ ವಾಂಟ್ ಟು ರೀಸೆಟ್ ಮೈ ಪಾಸ್ವರ್ಡ್ ಯೂಸಿಂಗ್ ಮೈ ಇಮೇಲ್, ರಿಟರ್ನ್ ಅ ನಂಬರ್ಡ್ ಲಿಸ್ಟ್ ಅಂತ ಇಲ್ಲಿ ಒಂದು ಕ್ವಶನ್ ಕೇಳ್ತೇನೆ, ಪ್ರಾಂಪ್ಟನ್ನು ಕೊಡ್ತೇನೆ. ಓಕೆ, ಅದು ನಂಬರ್ಡ್ ಲಿಸ್ಟನ್ನು ಇದೆಲ್ಲ ಟೆಕ್ನಿಕಲ್ ಟಾಸ್ಕನ್ನೆಲ್ಲ ಚೆಕ್ ಮಾಡಿಕೊಂಡು ನಾನು ಕೇಳಿದ ಕ್ವೆರಿಗೆ ಹೇಗೆ ಬೇಕೋ ಹಾಗೆ ಆನ್ಸರನ್ನು ಜನರೇಟ್ ಮಾಡಿ ಕೊಡುತ್ತೆ ಇನ್ ದ ಫಾರ್ಮ್ ಆಫ್ ನಂಬರ್ಡ್ ಲಿಸ್ಟ್. ಓಕೆ, ನಂಬರ್ಡ್ ಲಿಸ್ಟಲ್ಲಿ ಕೊಡ್ತು. ನಂಬರ್ಡ್ ಲಿಸ್ಟ್ ಅಂತ ಹೇಳಿದ್ರೆ ನಾವು ಇಲ್ಲಿ ಔಟ್ಪುಟ್ ಹೇಗೆ ಬೇಕು ಅಂತ ಸ್ಪೆಸಿಫೈ ಮಾಡ್ತಿದ್ದೇವೆ. ಅಂದರೆ ಯಾವುದಕ್ಕೆ ಎಕ್ಸಾಂಪಲ್ ಇದು, ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ವಿಚ್ ಒನ್, ಈಗ ಇಷ್ಟು ಎಕ್ಸ್ಪ್ಲೇನ್ ಮಾಡಿದಲ್ಲ, ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್, ಚೈನ್ ಆಫ್ ಥಾಟ್, ಅನ್ಸ್ಟ್ರಕ್ಚರ್ಡ್ ಔಟ್ಪುಟ್. ಯಾವುದಕ್ಕೆ ಸ್ಟ್ರಕ್ಚರ್ಡ್ ಔಟ್ಪುಟ್ಗೆ ಇದೊಂದು ಎಕ್ಸಾಂಪಲ್. ಔಟ್ಪುಟ್ ಹೇಗೆ ಬೇಕು ಅಂತ ನಾನು ಇಲ್ಲಿ ಹೇಳಿದ್ದೇನೆ ನೋಡಿ, ರಿಟರ್ನ್ ನಂಬರ್ಡ್ ಲಿಸ್ಟ್ ಅಂತ. ಓಕೆ, ಮತ್ತು ಇಂಟು ಅ ಟೆಕ್ನಿಕಲ್ ಟಾಸ್ಕ್ ಅಂತ ಅದು ಕೊಟ್ಟು ಹ್ಯಾಸ್ ಅ ಯೂಸರ್ ಐ ವಾಂಟ್ ಟು ರೀಸೆಟ್ ಮೈ ಪಾಸ್ವರ್ಡ್ ಯೂಸಿಂಗ್ ಮೈ ಇಮೇಲ್, ರಿಟರ್ನ್ ಅ ನಂಬರ್ಡ್ ಲಿಸ್ಟ್ ಅಂತ. ಅದು ಓಕೆ, ಅದು ಅರ್ಥ ಮಾಡ್ಕೊಳ್ತು ಒಂದು ಆನ್ಸರನ್ನು ಕೊಟ್ಟು. ಓಕೆ, ಈಗ ಅದು ಕೊಟ್ಟ ಆನ್ಸರ್ ಇದೆ ಅಲ್ವಾ, ವಿ ನೀಡ್ ಟು ಪೇಸ್ಟ್ ದ ಔಟ್ಪುಟ್ ಆಫ್ ದಿ ಪ್ರಾಂಪ್ಟ್ 1 ಇನ್ ದಿಸ್ ಪ್ರಾಂಪ್ಟ್ 2. ಅಂದರೆ ಗಿವನ್ ದಿಸ್ ಟಾಸ್ಕ್, ಈ ನಂಬರ್ ಲಿಸ್ಟ್ ಏನು ಜನರೇಟ್ ಮಾಡ್ತು, ಪೇಸ್ಟ್ ದಿ ಔಟ್ಪುಟ್ ಇಲ್ಲಿ ಪೇಸ್ಟ್ ಮಾಡಬೇಕು. ವಾಟ್ ಆರ್ ದಿ ಡಿಪೆಂಡೆನ್ಸೀಸ್ ಬಿಟ್ವೀನ್ ದೆಮ್, ವಿಚ್ ಟಾಸ್ಕ್ ಮಸ್ಟ್ ಬಿ ಡನ್ ಬಿಫೋರ್ ಅದರ್ಸ್. ನೋಡಿ ಇದರಿಂದ ಜನರೇಟ್ ಆದ ಔಟ್ಪುಟನ್ನು ನಾನಿಲ್ಲಿ ಇನ್ಪುಟ್ ಆಗಿ ಕೊಟ್ಟಿದ್ದೇನೆ. ಇದರೊಟ್ಟಿಗೆ ಕೇಳೋದು ಇದೆಲ್ಲ ಟಾಸ್ಕ್ ನೋಡಿಕೊಂಡು ಡಿಪೆಂಡೆನ್ಸೀಸ್ ಏನು, ಯಾವುದನ್ನು ನಾನು ಫಸ್ಟ್ ಮಾಡಬೇಕು ಅಂತ. ಆಯಿತಾ, ಅಂತಿದ್ದು ಪ್ರಾಂಪ್ಟ್ 3. ಓಕೆ, ದಿಸ್ ಇಸ್ ಪ್ರಾಂಪ್ಟ್ 3. ಈ ಪ್ರಾಂಪ್ಟ್ 3ಅಲ್ಲಿ ಇನ್ ಪ್ರಾಂಪ್ಟ್ 3 ವಿ ನೀಡ್ ಟು ಪೇಸ್ಟ್ ದಿ ಔಟ್ಪುಟ್ ಆಫ್ ಪ್ರಾಂಪ್ಟ್ 2. ಪ್ರಾಂಪ್ಟ್ ಇಂಡಿಗೆ ಒಂದು ಔಟ್ಪುಟ್ ಬಂತ, ಯಾವ ಟಾಸ್ಕ್ ಹೇಗೆ ಎಂಥ ಡಿಪೆಂಡೆನ್ಸೀಸ್ ಅಂತ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡಬೇಕು. ಗಿವನ್ ದಿಸ್ ಡಿಪೆಂಡೆನ್ಸೀಸ್, ಇಲ್ಲಿಂದ ಡಿಪೆಂಡೆನ್ಸಿ ಕೊಡ್ತಾ ಪೇಸ್ಟ್ ದಿ ಔಟ್ಪುಟ್ ಆಫ್ ಪ್ರಾಂಪ್ಟ್ 2 ಇದನ್ನು ಪೇಸ್ಟ್ ಮಾಡಿ. ಸಜೆಸ್ಟ್ ದಿ ಆರ್ಡರ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್ ಆ್ಯಂಡ್ ರಿಟರ್ನ್ ಹ್ಯಾಸ್ ಅ ನಂಬರ್ಡ್ ಲಿಸ್ಟ್ ವಿತ್ 1 ಲೈನ್ ರೀಸನ್ ಫಾರ್ ಈಚ್. ನೋಡಿ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ಫಸ್ಟ್ ಒನ್ ಅದು ಔಟ್ಪುಟನ್ನು ಇಲ್ಲಿ ಇನ್ಪುಟ್ ಆಗಿ ಕೊಟ್ಟೆ, ಇದರ ಔಟ್ಪುಟನ್ನು ಇಲ್ಲಿ ಇನ್ಪುಟ್ ಆಗಿ ಕೊಟ್ಟೆ. ಈಗ ನನಗೊಂದು ಫೈನಲ್ ಆನ್ಸರ್ ಅನ್ನೋದು ಜನರೇಟ್ ಮಾಡಿ ಕೊಡುತ್ತೆ. ಸೊ ದ 3 ಸಿಂಪಲ್ ಪ್ರಾಂಪ್ಟ್ಸನ್ನು ಫ್ರಮ್ ಅ ಯೂಸರ್ ಸ್ಟೋರಿ ಟು ಅ ಕ್ಲಿಯರ್ ಬಿಲ್ಡ್ ಆರ್ಡರ್ ಆಗಿ ಜನರೇಟ್ ಮಾಡಿ ಕೊಡ್ತದೆ. ಸೊ ಯೂಸ್ ಪ್ರಾಂಪ್ಟ್ ಚೈನಿಂಗ್ ಫಾರ್ ಎನಿ ಮಲ್ಟಿ ಸ್ಟೆಪ್ಸ್ ಟಾಸ್ಕ್ ಇರಲಿ. ಅಂದರೆ ಒಂದು ಸ್ಟೆಪ್ ಆದ ನಂತರ ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಟೆಪ್ ಪ್ರೀವಿಯಸ್ ಸ್ಟೆಪ್ಪಿಗೆ ಡಿಪೆಂಡ್ ಆಗಿದ್ದರೆ ಆ ಟೈಪಲ್ಲಿ ಈ ಮಲ್ಟಿ ಸ್ಟೆಪ್ ಅಂದರೆ ಈ ಇದೆಯಲ್ಲ ಪ್ರಾಂಪ್ಟ್ ಚೈನಿಂಗ್ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ಎಕ್ಸಾಕ್ಟ್ಲಿ ಏಜೆಂಟಿಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಸೊ ಏಜೆಂಟ್ಸ್ ಅಂತಿದೆ ಅಲ್ವಾ, ಏಜೆಂಟ್ ಅಂತ ಉಂಟು. ಅದು ಸಹ ಹಾಗೇನೆಂದರೆ ಫಸ್ಟಿಗೆ ಒಂದು ಔಟ್ಪುಟ್ ಇರುತ್ತಾ, ಆ ಔಟ್ಪುಟನ್ನು ನೆಕ್ಸ್ಟ್ ಯೂಸ್ ಮಾಡಿಕೊಂಡು ಅದನ್ನು ಇನ್ಪುಟ್ ಆಗಿ ತೊಗೊಂಡು ನೆಕ್ಸ್ಟ್ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ ಏಜೆಂಟ್ ಅಂತ. ಚೆನ್ನೈ ಸೀರೀಸಲ್ಲೇ ಬರುತ್ತೆ, ನಿಮ್ಗೆ ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ಅದನ್ನು ಕವರ್ ಮಾಡ್ತೇನೆ ಏಜೆಂಟನ್ನು.
ಅಂದರೆ ನೀವೊಂದು ಕ್ವಶನ್ ಅನ್ನು ಅದಕ್ಕೊಂದು ಟಾಸ್ಕನ್ನು ಕೊಡ್ತೀರಾ, ಅದು ಫುಲ್ ಕಂಪ್ಲೀಟ್ ಆಗಿ ಸರ್ಚ್ ಮಾಡುತ್ತೆ ಅಂತ ಹೇಳಿದರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ದಂತಿದ್ರೆ, ಈಗ ಒಂದು ಜಾಬನ್ನು ನೀನು ನನಗೆ ಸರ್ಚ್ ಮಾಡು, ನನ್ನ ರೆಸ್ಯೂಮೆನ ಅಪ್ಲೋಡ್ ಮಾಡ್ತೇನೆ, ನೀನು ಅದು ಜಾಬನ್ನು ಸರ್ಚ್ ಮಾಡಿ ನನಗೆ ರೆಸ್ಯೂಮೆಗೆ ರಿಲೇಟೆಡ್ ಜಾಬನ್ನು ಸರ್ಚ್ ಮಾಡಿ ಆ ಜಾಬಿಗೆ ನೀನು ನನಗೆ ಅಪ್ಲೈ ಮಾಡು ಅಂತ. ಅದೊಂದು ಏಜೆಂಟ್ ನಾನು ಅದಕ್ಕೆ ಹೇಳೋದು ಫುಲ್ ಎಂಡ್ ಟು ಎಂಡ್, ಅಂದರೆ ಸ್ಟಾರ್ಟಿಂದ ಎಂಡ್ ತನಕ ಅದೇ ಟಾಸ್ಕ್ ಮಾಡುತ್ತೆ. ಓಕೆ, ಸೇಮ್ ವೇ ಅದು ಸಹ ಹಾಗೆ ಪ್ರೀವಿಯಸ್ ಒನ್ನದ ಔಟ್ಪುಟ್ಟನ್ನು ಅದಕ್ಕೆ ಇನ್ಪುಟ್ ಆಗಿ ತೊಗೊಳ್ಳೋದು, ನೆಕ್ಸ್ಟ್ ಟಾಸ್ಕಿಗೆ ಅದೇ ಔಟ್ಪುಟ್ಟನ್ನು ಇನ್ನೊಂದು ಟಾಸ್ಕಿಗೆ ಇನ್ಪುಟ್ ಆಗಿ ತೊಗೊಳುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹಾಗೆ ವರ್ಕ್ ಆಗುತ್ತೆ ಅದು ಏಜೆಂಟಲ್ಲಿ. ಅದಿರಲಿ, ಈಗ ಇದು ಯಾವುದು ಟೆಕ್ನಿಕ್ 5 ಅಲ್ವಾ. ನೆಕ್ಸ್ಟ್ ಕಮ್ಸ್ ದಿ ಪ್ರಾಂಪ್ಟಿಂಗ್ ಟೆಕ್ನಿಕ್, ಇಟ್ರೇಟಿವ್ ಪ್ರಾಂಪ್ಟಿಂಗ್ ಅಂತ. ಇದು 6th ಒನ್, ಲಾಸ್ಟ್ ಪ್ರಾಂಪ್ಟಿಂಗ್ ಟೆಕ್ನಿಕ್. ಇಟ್ರೇಟಿವ್ ಪ್ರಾಂಪ್ಟಿಂಗ್ ಅಂತ ಹೇಳಿದರೆ, ನಾವಿಲ್ಲಿ ನಮ್ಮ ಆನ್ಸರನ್ನು ಮಲ್ಟಿಪಲ್ ಕಾನ್ವರ್ಸೇಷನ್ ಥ್ರೂ, ಅಂದರೆ ವಿ ಆರ್ ಬಿಲ್ಡಿಂಗ್ ಅವರ್ ಆನ್ಸರ್ ಅಕ್ರಾಸ್ ದಿ ಮಲ್ಟಿಪಲ್ ಕಾನ್ವರ್ಸೇಷನ್ ಟರ್ನ್ಸ್ ಅಂತ. ಅಂದರೆ ಮೋಸ್ಟ್ ಪೀಪಲ್ ಏನು ಮಾಡ್ತಾರೆ, ಜಸ್ಟ್ ಒಂದು ಪ್ರಾಂಪ್ಟನ್ನು ಸೆಂಡ್ ಮಾಡ್ತಾರೆ, ಇನ್ಕಂಪ್ಲೀಟ್ ಆನ್ಸರ್ ಸಿಗುತ್ತಾ, ಅದನ್ನೊಂದು ಅಕ್ಸೆಪ್ಟ್ ಮಾಡ್ತಾರೆ, ಆಲ್ಸ್ ಪುನೊಮ್ಮೆ ಬೇಡ ರಿಜೆಕ್ಟ್ ಮಾಡಿ ಪುನಃ ರೀಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟಿಂಗಿನ ಪುನಃ ಕ್ವಶನ್ ಕೇಳ್ತಾರೆ. ಅದು 2 ಮೆಥಡ್ಸ್ ಇದೆಯಲ್ಲ, ಒಂದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇಲ್ಲದ್ರೆ ಅದನ್ನು ಸ್ಟಾರ್ಟಿಂಗಿನ ಪುನಃ ಸೇಮ್ ಕ್ವಶನನ್ನು ಕೇಳೋದು. ಅದು 2 ಮೆಥಡ್ಸ್ ರಾಂಗ್. ದ ರೈಟ್ ಅಪ್ರೋಚ್ ಇಸ್ ಟು ಟ್ರೀಟ್ ಇಟ್ ಲೈಕ್ ಅ ಕಾನ್ವರ್ಸೇಷನ್. ಅದಕ್ಕೆ ಹೇಳೋದು, ನೀವು ಫಸ್ಟಿಗೆ ನಂಗೆ ಕೊಟ್ಟಿದ್ದ, ನನಗೆ ಏನೋ ಕ್ವಶನ್ ಕೇಳಿದೆ, ನೀನು ನಂಗೆ ಏನೋ ಆನ್ಸರ್ ಕೊಟ್ಟಿದ್ದಿ, ಅದು ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಸೊ ಅದು ಹಾಗಲ್ಲ, ಈ ರೀತಿ ಅಂದರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು, ಅನ್ನೋದು ಓಕೆ ಅದರ ರಿಲೇಟೆಡ್ ನನಗೆ ಈಗ ಆನ್ಸರ್ ಜನರೇಟ್ ಮಾಡಿ ಕೊಡು ಅಂತ. ಓಕೆ, ಸೊ ಫಸ್ಟಿಗೆ ಬ್ರಾಡ್ ಥ್ರೂ ಸ್ಟಾರ್ಟ್ ಮಾಡೋದು, ಆನಂತರ ನ್ಯಾರೋ ಅದು ಆನ್ಸರ್ ಕೊಟ್ಟ ಹಾಗೆ ಅದನ್ನು ನ್ಯಾರೋ ಮಾಡ್ಕೊಂಡು ನಿಮ್ಮ ಪ್ರಾಂಪ್ಟನ್ನು ಜನರೇಟ್ ಮಾಡೋದು. ಸೊ ಈಚ್ ಟರ್ನ್ ವಿಲ್ ಮೇಕ್ಸ್ ದಿ ಔಟ್ಪುಟ್ ಶಾರ್ಪರ್. ಈ ಸ್ಟೆಪ್ಪಲ್ಲಿ ನೋಡಿ, ಇಟ್ ಬಿಲ್ಡ್ಸ್ ಅಕ್ರಾಸ್ ದಿ ಮಲ್ಟಿಪಲ್ ಟರ್ನ್ಸ್. ಫಸ್ಟ್ಗೆ ಸ್ಟಾರ್ಟ್ ಬ್ರಾಡ್ ಆ್ಯಂಡ್ ದೆನ್ ನ್ಯಾರೋ ಡೌನ್ ದಿ ಪ್ರಾಂಪ್ಟ್. ಸೊ ಈಚ್ ಟರ್ನ್ ವಿಲ್ ಶಾರ್ಪನ್ಸ್ ದಿ ಔಟ್ಪುಟ್. ಟ್ರೀಟ್ ಎ ಲೈಕ್ ಅ ಕಾನ್ವರ್ಸೇಷನ್. ಅದರೊಟ್ಟಿಗೆ ನಾವು ಕಾನ್ವರ್ಸೇಷನ್ ಮಾಡ್ತೇವಲ್ಲ ಹಾಗೆ ಟ್ರೀಟ್ ಮಾಡಬೇಕು ಅದನ್ನು. ಸೊ ಫಸ್ಟಿಗೆ ಅದಕ್ಕೆ ಹೇಳೋದು ನಾವು, ಆ್ಯಕ್ಟ್ ಹ್ಯಾಸ್ ಅ ಪೇಷಂಟ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಐ ಆಮ್ ಅ ಸೀನಿಯರ್ ಪೇಷಂಟ್ ಇನ್ಸ್ಟ್ರಕ್ಟರ್ ಆಗಿ ನೀವು ಆ್ಯಕ್ಟ್ ಮಾಡ್ಕೋ. ಆ್ಯಂಡ್ ಐ ಆಮ್ ಅ ಸೀನಿಯರ್ ಜಾವಾ ಡೆವಲಪರ್ ಹೂ ಹ್ಯಾವ್ ನೆವರ್ ಯೂಸ್ಡ್ ಅ ಡಾಕರ್ ಯೂಸ್ ಮಾಡಲಿಲ್ಲ. ವಾಟ್ ಆರ್ ದಿ 5 ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಅಂತ ಅದಕ್ಕೆ ಹೇಳ್ತೇವೆ. ಓಕೆ, ಅದು ಅರ್ಥ ಮಾಡ್ಕೊಳ್ತು, ನಿಮ್ಮ ಪೇಷಂಟಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಆನ್ಸರ್ ಜನರೇಟ್ ಮಾಡಿ ಕೊಡ್ತು. 5 ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಕೊಡ್ತು. ಓಕೆ, ಆನಂತರ ನೆಕ್ಸ್ಟಿಗೆ ಗುಡ್ ನೌ ಎಕ್ಸ್ಪ್ಲೇನ್ ಡಾಕರ್ ವಾಲ್ಯೂಮ್ಸ್ ಇನ್ ಸಿಂಪಲ್ ಟರ್ಮ್ಸ್. ಡಾಕರ್ ವಾಲ್ಯೂಮ್ ಅಂತ ಒಂದು ಟಾಪಿಕನ್ನು ಕೊಡ್ತು ಅದಕ್ಕೆ. ಆನಂತರ ಅದರೊಟ್ಟಿಗೆ ಹೇಳೋದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡು. ವೆನ್ ಶುಡ್ ಐ ಯೂಸ್ ಅ ವಾಲ್ಯೂಮ್ ವರ್ಸಸ್ ಕಾಪಿಂಗ್ ಫೈಲ್ಸ್ ಇಂಟು ಅ ಕಂಟೈನರ್ ಅಂತ ನೆಕ್ಸ್ಟ್ ಕ್ವಶನ್ ಕೇಳೋದು. ಅದರೊಟ್ಟಿಗೆ ಕಾನ್ವರ್ಸೇಷನ್ ಮಾಡೋದು. ಅದಾಯ್ತಾ, ಇದಕ್ಕೊಂದು ಆನ್ಸರ್ ಕೊಟ್ಟು ಆನಂತರ ನೆಕ್ಸ್ಟಲ್ಲಿ ಟರ್ನ್ 3 ಅಂದರೆ ಪ್ರಾಂಪ್ಟ್ 3rd ಒನ್ನಲ್ಲಿ ನಾವು ಶೋ ಮಿ ದಿ ಸಿಂಪ್ಲೆಸ್ಟ್ ಪಾಸಿಬಲ್ ಡಾಕರ್ ಫೈಲ್ ಫಾರ್ ಅ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್, ಜಸ್ಟ್ ವಾಟ್ ಐ ನೀಡ್ ಟು ರನ್ ಇಟ್ ಲೋಕಲಿ, ನಥಿಂಗ್ ಎಕ್ಸ್ಟ್ರಾ ಅಂತ ಹೇಳುತ್ತೆ. ನೋಡಿ, ನಾವು ಈಚ್ ಟರ್ನಲ್ಲಿ ಅದು ಪ್ರೀವಿಯಸ್ ಒನ್ನನ್ನು ಇಟ್ಕೊಂಡು ನಾವು ಕ್ವಶನ್ ಕೇಳ್ತಿದ್ದೇವೆ ಪುನಃ. ಈಗ ಹೇಗೆ ಏನಾಗುತ್ತೆ, ಅದಕ್ಕೆ ಫುಲ್ ಕಾನ್ವರ್ಸೇಷನ್ ಗೊತ್ತಿರ್ತದೆ. ಪ್ರೀವಿಯಸ್ ಒನ್ನದು ಓಕೆ ಇವರು ಹೀಗೆ ಕೇಳಿದ್ರು, ಈ ರೀತಿ ಆನ್ಸರ್ ಜನರೇಟ್ ಮಾಡಿದೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಅವ್ರು ಕೇಳಿದ ಕ್ವಶನಿಗೆ ಈ ಪ್ರೀವಿಯಸ್ ಒನ್ನಲ್ಲಿ ಜನರೇಟ್ ಮಾಡಿದ ಆನ್ಸರಿಂದನೇ ನಾನೇನೋ ಪುನಃ ಆನ್ಸರ್ ಕೊಡಬೇಕು ಅಂತ. ಸೊ ನಾವು ಅದಕ್ಕೆ AI ನಾವು ಅದಕ್ಕೆ ಥಿಂಕ್ ಮಾಡೋ ಕೆಪಾಬಿಲಿಟಿನ ನಾವಿಲ್ಲಿ ಬಿಲ್ಡ್ ಮಾಡ್ತಿದ್ದೇವೆ. ಸೊ ಯೂಸ್ ದಿ ಇಟ್ರೇಟಿವ್ ಪ್ರಾಂಪ್ಟಿಂಗ್ ವೆನ್ ಎವರ್ ಯು ಆರ್ ಲರ್ನಿಂಗ್ ಸಮಥಿಂಗ್. ಇಲ್ಲಿ ಸಹ ಹಾಗೆ ನೋಡಿ, ಡಾಕರ್ ಕಲಿಬೇಕಂತಿದ್ದಕ್ಕೆ ನಾನು ಎಕ್ಸಾಂಪಲ್ ಅಂದರೆ ಈ ಎಕ್ಸಾಂಪಲನ್ನು ಕೊಟ್ಟದ್ದು. ಇಲ್ಲಿ ಏನು ಮಾಡ್ತಿದ್ದಾನೆ ಅವನು, ಜಾವಾ ಡೆವಲಪರ್ ಡಾಕರ್ ಕಲಿತಿದ್ದಾನೆ. ಸೊ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತದೆ ಐಡಿಯಾ. ಓಕೆ, ಇದಾದ ನಂತರ ಇದೆ, ಇಷ್ಟು ಟಾಪಿಕ್ಸ್ ಉಂಟು, ಡಾಕರ್ ವಾಲ್ಯೂಮ್ ಅಂತ ಉಂಟು, ಅದನ್ನು ಸಿಂಪಲ್ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡು. ಡಾಕರ್ ವಾಲ್ಯೂಮ್ ಮಾಡ್ತಾ ಇತ್ತು ಅಂದರೆ ಡಾಕರ್ ಫೈಲನ್ನು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಜನರೇಟ್ ಮಾಡಿ ಹೆಲ್ಪ್ ಮಾಡು ಅಂತ. Okay, so use iterative prompting whenever you are learning something new or refining a complex output. ಆ ಟೈಮಲ್ಲಿ iterative prompting ಅನ್ನು ಯೂಸ್ ಮಾಡಿ ಅಂತ. ಸೊ ಟೋಟಲ್ ಆಗಿ ಈ 6 ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್ ಇದೆ. ಫಸ್ಟ್ ಒನ್ ಈಸ್ ಫ್ಯೂ ಶಾರ್ಟ್, 1 ಶಾರ್ಟ್, 0 ಶಾರ್ಟ್, ಅದೆಲ್ಲ ಎಕ್ಸಾಂಪಲ್. ಓಕೆ, ಇದನ್ನು ಯಾವಾಗ ಯೂಸ್ ಮಾಡಬೇಕಂತ ಹೇಳಿದರೆ, ವೆನ್ ಯು ನೀಡ್ ದಿ ಸೇಮ್ ಫಾರ್ಮೆಟ್ ಎವ್ರಿ ಟೈಮ್ ಸೇಮ್ ಫಾರ್ಮೆಟ್ ಬೇಕಂತಿದ್ರೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿ ರೋಲ್ ಬೇಸ್ಡ್ ಅಂತ ಹೇಳಿದರೆ, ನಿಮಗೊಂದು ಎಕ್ಸ್ಪರ್ಟ್ ಪರ್ಸ್ಪೆಕ್ಟಿವ್ ಇಂದ ಈ ರೀತಿ ಎಕ್ಸ್ಪರ್ಟ್ ನೀನು ಈ ರೀತಿ ಆನ್ಸರ್ ಕೊಡು ಅಂತ ಕೇಳುವಾಗ ಇದನ್ನು ಯೂಸ್ ಮಾಡ್ಬೋದು. ಅದೇ ಚೈನ್ ಆಫ್ ಥಾಟ್ ಅಂತಿದ್ರೆ, ನಿಮಗೆ ಒಂದು ರೀಸನಿಂಗ್ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಬೇಕು ಅಂತ ಹೇಳಿದರೆ, ರೀಸನಿಂಗ್ ಥ್ರೂ ಆನ್ಸರ್ ಬೇಕಂತಿದ್ರೆ ಚೈನ್ ಆಫ್ ಥಾಟ್ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಟೆಕ್ನಿಕ್ ಇಸ್ ಸ್ಟ್ರಕ್ಚರ್ಡ್ ಔಟ್ಪುಟ್. ಅಂದರೆ ವೆನ್ ದ ರಿಸಲ್ಟ್ ನೀಡ್ಸ್ ಟು ಬಿ ರೆಡಿ ಟು ಯೂಸ್. ಕಾಪಿ ಪೇಸ್ಟ್ ಮಾಡೋದಾಗಿರಲಿಲ್ಲ ಅಂದರೆ ನಂಗೆ ಲಿಸ್ಟ್ ಫಾರ್ಮಲ್ಲಿ ಕೊಡು, ನನಗೆ JSON ಫಾರ್ಮಲ್ಲಿ ಕೊಡು, ಆ ರೀತಿ ಆನ್ಸರ್ಸನ್ನು ಕೇಳೋದು ನಾವು ಈ ಟೈಪ್ ಔಟ್ಪುಟ್ ಫಾರ್ಮಲ್ಲಿ ಕೊಡುವಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿ ಪ್ರಾಂಪ್ಟ್ ಚೈನಿಂಗ್. ಅಂದರೆ ಮಲ್ಟಿಪಲ್ ಸ್ಟೆಪ್ಸ್ ಅಂತಿದ್ರೆ ಆ ಟೈಮಲ್ಲಿ ಪ್ರಾಂಪ್ಟ್ ಚೈನಿಂಗನ್ನು, ಈ ಪ್ರಾಂಪ್ಟ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಬೋದು. ಮಲ್ಟಿಪಲ್ ಸ್ಟೆಪ್ಸ್, ಈ ಸ್ಟೆಪ್ ಆಯಿತು, ಅದಾದ ನಂತರ ನೆಕ್ಸ್ಟ್ ಈ ಸ್ಟೆಪ್ ಬೇಕು, ಆ ರೀತಿ. ಆ್ಯಂಡ್ ಇಟ್ರೇಟಿವ್ ಅಂತ ಹೇಳಿದರೆ, ನೀವು ಏನಾದರೂ ಎಕ್ಸ್ಪ್ಲೋರ್ ಮಾಡೋದಂತಿದ್ರೆ, ಒಂದು ಪ್ರೀವಿಯಸ್ ಕಾನ್ವರ್ಸೇಷನನ್ನು ರಿಫೈನ್ ಮಾಡೋದಂತಿದ್ರೆ, ಇಂಪ್ರೂವೈಸ್ ಮಾಡೋದಂತಿದ್ರೆ, ಅವಾಗ ಇಟ್ರೇಟಿವ್ ಪ್ರಾಂಪ್ಟಿಂಗನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ದಿ 6 ಮೇನ್ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್. ಓಕೆ, ಪ್ರಾಂಪ್ಟ್ ಇಂಜಿನಿಯರಿಂಗಲ್ಲಿ ಇದೊಂದು 6 ಮೇನ್ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್. ಈಗ ನಿಮ್ಗೆ ಐಡಿಯಾ ಇರಬೇಕು. ಇದು ಐಡಿಯಾ ಇದ್ದರೆ ನೀವು ನೆಕ್ಸ್ಟಿಗೆ ಪ್ರಾಂಪ್ಟ್ ಕೊಡ್ತೀರಲ್ಲ, AI ಇರಲಿ ಅಂದರೆ
ಎ ಟೂಲ್ ಇರಲಿ ಆಲ್ಸ್ ಯಾವುದೋ ಚಾಟ್ ಜಿ ಪಿ ಟಿ ಕ್ಲೌಡ್ ಯಾವುದಾದ್ರು ಕೊಡುವಾಗ ನಿಮಗೆ ಐಡಿಯಾ ಸಿಗ್ತದೆ. ಓಕೆ, ಈ ರೀತಿ ಇರಬೇಕು ನಂದು ಪ್ರಾಂಪ್ಟ್ ಅಂತ. ನೀವು ಬೆಟರ್ ಪ್ರಾಂಪ್ಟ್ ಕೊಟ್ಟರೆ ನಿಮಗೆ ಬೆಟರ್ ಔಟ್ಪುಟ್ ಕೊಡುತ್ತೆ. ಅದಕ್ಕೆ ರ್ಯಾಂಡಮ್ ಆಗಿ ಯೂಸ್ ಅಂದರೆ ಖಾಲಿ ಕ್ವಶನ್ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಅದು ನೀವು ಡೀಟೇಲ್ ಆಗಿ ಅದು ಫ್ರೇಮ್ ವರ್ಕ್ ಇತ್ತು ನೋಡಿ, 5 ಪ್ರಾಂಪ್ಟ್ ಫ್ರೇಮ್ ವರ್ಕನ್ನು ಅದನ್ನು ಕೊಟ್ಟು ಈ ರೀತಿ ಪ್ರಾಂಪ್ಟಿಂಗ್ ಟೆಕ್ನಿಕ್ ಯೂಸ್ ಮಾಡಿದರೆ ಅದು ನಿಮಗೆ ಬೇಕಿದ್ದ ಹಾಗೆ ಔಟ್ಪುಟ್ಟನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆ, ಇಷ್ಟಾದ ನಂತರ ದ ಲಾಸ್ಟ್ ಸೆಕ್ಷನ್ ಈಸ್ ವಾಟ್ ಯು ಮಸ್ಟ್ ನೋ. ನಾನು ಹಾಗೆ ಹೇಳಿದೆ ನೋಡಿ, ಅಂದರೆ ಕಾಂಟೆಕ್ಸ್ಟ್ ವಿಂಡೋ ಅಂತ ಬರುತ್ತೆ, ಟೋಕನ್ಸ್ ಅಂತ ಬರುತ್ತೆ, ಮತ್ತು ಕೊಡು ಯಾವಾಗಲೂ ಆನ್ಸರ್ ಕೊಡ್ಬೇಕು, ನಿಮಗೆ ಎಕ್ಸಾಕ್ಟಾಗಿ ನಿಮ್ಗೆ ಬೇಕಿದ್ದ ಹಾಗೆ ಆನ್ಸರನ್ನು ಜನ್ರೇಟ್ ಮಾಡಿ ಕೊಡೋದಿಲ್ಲ. ಸೊ ಆವಾಗ ಹೇಗೆ ಅದನ್ನು ಚೆಕ್ ಮಾಡೋದು, ಏನೆಲ್ಲ ಮಾಡಬೇಕು ನಾವು ನಮ್ಗೆ ಬೆಟರ್ ಅಂದರೆ ಕರೆಕ್ಟ್ ಔಟ್ಪುಟ್ ಸಿಗಬೇಕು ಅಂತಿದ್ರೆ ಅಂತ. ಈಗ ಸೊ ಫಸ್ಟಿಗೆ ಎವ್ರಿ ಇಂಜಿನಿಯರ್ ಆಲ್ಸ್ ಲೈಕ್ ಅಂತ ಯೂಸ್ ಮಾಡೋರಿಗೆ ಎಲ್ರಿಗೂ ಇದೊಂದು 2 ಟೆಕ್ನಿಕ್ಸ್ ಗೊತ್ತಿರಬೇಕು. ಓಕೆ, ಅಂದರೆ ಇದೊಂದು ಮೇನ್ 2 ಕಾನ್ಸೆಪ್ಟ್ಸ್. ಫಸ್ಟ್ ಒನ್ ಈಸ್ ಕಾಂಟೆಕ್ಸ್ಟ್ ವಿಂಡೋ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟೋಕನ್ಸ್ ಅಂತ. ಫಸ್ಟ್ ಒನ್ ಇದೆಲ್ಲ ಕಾಂಟೆಕ್ಸ್ಟ್ ವಿಂಡೋ, ಇದಂದರೆ AI ಎಷ್ಟು ರಿಮೆಂಬರ್ ಮಾಡುತ್ತೆ, ಹೌ AI ರಿಮೆಂಬರ್ಸ್, ಹೇಗೆ ರಿಮೆಂಬರ್ ಮಾಡುತ್ತೆ ಅಂತ. ಅದೇ ಟೋಕನ್ಸ್ ಅಂತ ಹೇಳಿದರೆ, ಸೊ ಫಸ್ಟಿಗೆ ನಿಮ್ಗೊಂದು 2 ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಫಸ್ಟಿಗೆ ನಿಮ್ಗೊಂದು 2 ಥಿಂಗ್ಸ್ ಗೊತ್ತಿರಬೇಕು. ಸೊ ಫಸ್ಟಿಗೆ ನಿಮಗೆ 2 ಥಿಂಗ್ಸ್ ಗೊತ್ತಿರಬೇಕು. ದ ಫಸ್ಟ್ ಒನ್ ಈಸ್ AI ಹೇಗೆ ರಿಮೆಂಬರ್ ಮಾಡುತ್ತೆ. ನೀವು ಕೇಳಿದ ಕ್ವಶನ್ಸ್ ಇರುತ್ತೆ, ನೆಕ್ಸ್ಟ್ ನೀವು ಪುನಃ ಕೇಳಿದ ಅದಕ್ಕೆ ಗೊತ್ತಿರ್ತದಲ್ಲ, ಅದು ಹೇಗೆ ಅದಕ್ಕೆ ಪ್ರೀವಿಯಸ್ ಕಾನ್ವರ್ಸೇಷನ್ ಅದು ಐಡಿಯಾ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಯಾವಾಗ AI ನಿಮಗೆ ಫುಲ್ ಆನ್ಸರ್ ಕೊಟ್ಟಿದೆ, ರಾಂಗ್ ಆನ್ಸರ್ ಕೊಟ್ಟಿದೆ, ಫಾಲ್ಸ್ ಆನ್ಸರ್ ಕೊಟ್ಟಿದೆ ಅಂತ ಗೊತ್ತಿರಬೇಕು. ಓಕೆ, ಸೊ ಫಸ್ಟಿಗೆ ಲೆಟ್ಸ್ ಸಿ ಕಾಂಟೆಕ್ಸ್ಟ್ ವಿಂಡೋ ಅಂದರೆ ಏನು, ಟೋಕನ್ಸ್ ಅಂದರೆ ಏನಂತ. ಈಗ ಎವ್ರಿ AI ಮಾಡೆಲ್ಗೆ ಒಂದು ಮೆಮೊರಿ ಲಿಮಿಟ್ ಅಂತ ಇರುತ್ತೆ. ಈಗ ನೀವು ನೋಡಿ, ಎಷ್ಟೊಂದು 5 PDF ಓದಿದ್ರೆ ಅಂತ ಅಂದ್ಕೊಳ್ಳಿ, ನಿಮಗೆಲ್ಲ 5 PDF ನೆನಪಿರುತ್ತಾ? ಇಲ್ಲಲ್ಲ. ಕೆಲವರಿಗೆ ಒಂದು 2 PDF ನೆನಪಿರ್ಬೋದು, ಕೆಲವರಿಗೆ ಆಲ್ 5 ನೆನಪಿರ್ಬೋದು, ಆದರೆ ಕೆಲವರಿಗೆ ಖಾಲಿ 3 pages ಅಷ್ಟೇ ನೆನಪಿರುತ್ತೆ. ಅಂದರೆ ನಿಮ್ಗೊಂದು ಲಿಮಿಟ್ ಉಂಟು, ಇಷ್ಟಿಷ್ಟು ಓದಿದ್ದು ಮಾತ್ರ ನಂಗೆ ನೆನಪುಳಿಯುತ್ತೆ ಅಂತ. ಸೇಮ್ ವೇ AIಗೂ ಹಾಗೇನೇ ಲಿಮಿಟ್ ಇದೆ, ಮೆಮೊರಿ ಲಿಮಿಟ್ ಅಂತ ಉಂಟು AIಗೆ. ಓಕೆ, ಸೊ ಎವ್ರಿ AI ಮಾಡೆಲ್ ಹ್ಯಾಸ್ ಅ ಮೆಮೊರಿ ಲಿಮಿಟ್ ಆ್ಯಂಡ್ ವಿಚ್ ಇಸ್ ಕಾಲ್ಡ್ ಹ್ಯಾಸ್ ಅ ಕಾಂಟೆಕ್ಸ್ಟ್ ವಿಂಡೋ. ಆ ಲಿಮಿಟಿಗೆ ನಾವು ಕಾಂಟೆಕ್ಸ್ಟ್ ವಿಂಡೋ ಅಂತ ಹೇಳ್ತೇವೆ. ಇದೊಂಥರ ನೀವು ರ್ಯಾಮ್ ಇದ್ದಾಗೆ ಅಂತ ಥಿಂಕ್ ಮಾಡ್ಬೋದು. ಈಗ ರ್ಯಾಮ್ ಅಂತ ಹೇಳಿದರೆ ಅಷ್ಟು ಯೂಸ್ ಆದರೆ ಅದಕ್ಕಿಂತ ಎಕ್ಸೀಡ್ ಆಗ್ಲಿಕ್ಕೆ ಆಗೋದಿಲ್ಲ, ಸ್ಟೋರ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲಲ್ಲ. ಸೇಮ್ ವೇ AI ಹಾಗೆ. ಸೊ AI ಕ್ಯಾನ್ ಓನ್ಲಿ ಸಿ ವಾಟ್ ಇಟ್ ಫಿಟ್ಸ್ ಇನ್ಸೈಡ್ ದಿಸ್ ವಿಂಡೋ. ಇದರಲ್ಲಿ ಎಷ್ಟು ಫಿಟ್ ಆಗ್ತದೆ ಅಷ್ಟು ಮಾತ್ರ ಅದಕ್ಕೆ ನೋಡ್ಲಿಕ್ಕೆ ಆಗೋದು, ಅಷ್ಟು ರಿಲೇಟೆಡ್ ಆನ್ಸರ್ಸನ್ನು ಮಾತ್ರ ಜನ್ರೇಟ್ ಮಾಡ್ಲಿಕ್ಕೆ ಆಗೋದು. ಓಕೆ, ಅದರ ಔಟ್ಸೈಡ್ ಏನಾದರೂ ನೀವು ಕೇಳಿದರೆ ಅದು ಗೊತ್ತಿರೋದಿಲ್ಲ, ರ್ಯಾಂಡಮ್ ಆಗಿ ಒಂದು ಕೊಡುತ್ತೆ, ಇಲ್ಲದ್ರೆ ಅದು ನಂಗೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಓಕೆ, ಸೊ ಈಗ ನನಗೆ ಕಾಂಟೆಕ್ಸ್ಟ್ ವಿಂಡೋ ಅಂತ ಹೇಳಿದೆ, ಅದನ್ನು ಹೇಗೆ ಮೆಮೊರಿಯನ್ನು ಮೆಷರ್ ಮಾಡೋದು? ಕಾಂಟೆಕ್ಸ್ಟ್ ವಿಂಡೋ ಅಂತ ಹೇಳಿದ್ರೆ ಸ್ಟೋರ್ ಮಾಡಬೇಕಲ್ಲ, ಹೇಗೆ ಮಾಡ್ತಾರೆ? ಇನ್ ದ ಫಾರ್ಮ್ ಆಫ್ ಟೋಕನ್ಸ್. ಮೆಮೊರಿ ಈಸ್ ಮೆಷರ್ಡ್ ಇನ್ ದ ಫಾರ್ಮ್ ಆಫ್ ಟೋಕನ್ಸ್. ಟೋಕನ್ ಅಂತ ಹೇಳಿದ್ರೆ ರಫ್ಲಿ 1 ವರ್ಡ್ ಅಂತ ಹೇಳ್ಬೋದು, ಎಕ್ಸಾಕ್ಟ್ಲಿ ಅಲ್ಲ, ಸ್ಪೆಸಿಫಿಕ್ ಆಗಿ ಒಂದು ರಫ್ಲಿ ರ್ಯಾಂಡಮ್ ಆಗಿ ಒಂದು 1 ವರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ಒಂದು ಎಕ್ಸಾಂಪಲಲ್ಲಿ ದ ಸರ್ವರ್ ಈಸ್ ಡೌನ್ ಅಂತ ಕೊಟ್ಟೆ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಇದರಲ್ಲಿ ಎಷ್ಟಿದೆ? ಒಂದು ರ್ಯಾಂಡಮ್ ಆಗಿ ಹೇಳೋದಂತೆ 4 ಟೋಕನ್ಸ್ ಅಂತ. ಅದು ನಾವು ಹೇಗೆ ಅಸೈನ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗೋದು. ಈಗ ನಾನಿಲ್ಲಿ 4 ಟೋಕನ್ಸ್ ಅಂತ ಅಂದ್ಕೊಳ್ಬೋದು. 1 ಸರ್ವರಿಗೊಂದು DA1, ಸರ್ವರ್ 1, ಈಸ್ 1, ಡೌನ್ 1. ಅದೇ ಕೆಲವುದರಲ್ಲಿ DA1 ಸ್ಪೇಸಿಗೂ 1 ಟೋಕನ್ಸ್ ಇರುತ್ತೆ, ಅದು ನಾವು ಕೊಟ್ಟ ಹಾಗೆ. ಓಕೆ, ಇದಕ್ಕೆ ಟೋಕನ್ಸ್ ಅಂತ ಹೇಳ್ತೇವೆ. ಸೊ ಎವ್ರಿ ಮೆಸೇಜ್ ಯು ಸೆಂಡ್ ಆ್ಯಂಡ್ ಎವ್ರಿ ರಿಪ್ಲೈ ದ AI ಗಿವ್ಸ್ ಇಟ್ ವಿಲ್ ಕನ್ಸ್ಯೂಮ್ ದಿ ಟೋಕನ್. ನೀವು ಯೂಸ್ ಮಾಡಿರ್ಬೋದು, ಕ್ಲೌಡ್ ಯೂಸ್ ಮಾಡ್ತೀರಾ, ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತೀರಾ, ನಾರ್ಮಲಿ API ಕಾಲ್ ಎಲ್ಲ ಮಾಡುವಾಗಿರುವಾಗ ನಿಮ್ಗೆ ಗೊತ್ತಾಗ್ತದೆ ನೋಡಿ, ಕ್ಲೌಡಲ್ಲಿ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಅದು ಬರ್ತಿರ್ತದೆ, ಇಷ್ಟು ಟೋಕನ್ಸ್ ಯೂಸ್ ಆಗ್ತಾ ಉಂಟು ಅಂತ ಹೇಳಿದೆ. ಅದಕ್ಕೆ ಹೇಳಿದ, ನೀವು ಏನಾದರೂ ಕ್ವಶನ್ಸ್ ಕೇಳಬೇಕಂತಿದ್ರೆ, ಅದು ನಿಮಗೆ ಆನ್ಸರ್ ಜನರೇಟ್ ಮಾಡಬೇಕಂತಿದ್ರೆ ಅಲ್ಲಿ ಟೋಕನ್ಸನ್ನು ಕನ್ಸ್ಯೂಮ್ ಮಾಡ್ತದೆ. ಸೊ ಈಗ ಒಂದು ವೇಳೆ ನೀವು ಟೋಕನ್ ಲಿಮಿಟನ್ನು ರೀಚ್ ಆದರೆ 2 ಥಿಂಗ್ಸ್ ಆಗ್ಬೋದು. ಏನಾಗ್ಬೋದು? ಫಸ್ಟ್ ಒನ್ ಏನಾಗ್ಬೋದು, ಫಸ್ಟಿಗೆ AIಗೆ ನೀವು ಫಸ್ಟಿಗೆ ಏನು ಕೇಳಿದ್ರು ಆ ಕಾನ್ವರ್ಸೇಷನ್ ನೆನಪಿರೋದಿಲ್ಲ. ಅದೇ ಸೆಕೆಂಡ್ ಒನ್ ಏನಾಗಿರ್ತದೆ, ಅದು ನಿಮಗೆ ಬೇಕಾದ ಹಾಗೆ ಕ್ವಾಲಿಟಿ ಆನ್ಸರ್ಸ್ ಕೊಡೋದಿಲ್ಲ, ಅದರ ಕ್ವಾಲಿಟಿ ಆನ್ಸರ್ಸ್ ವಿಲ್ ಡ್ರಾಪ್. ಸೊ ದಿಸ್ ಇಸ್ ವೈ ಲಾಂಗ್ ಕಾನ್ವರ್ಸೇಷನ್ ಇದ್ದರೆ ನೀವು ಆನ್ಸರ್ ಜನ್ರೇಟ್ ಮಾಡ್ತದಲ್ಲ, ಅದು ಆನ್ಸರ್ ಅದು ಕ್ವಾಲಿಟಿ ಕಮ್ಮಿ ಆಗ್ತಾ ಬರ್ತದೆ, ಡ್ರಾಪ್ ಆಗ್ತಾ ಬರ್ತದೆ. ಯಾಕಂತ ಹೇಳಿದ್ರೆ AIಗೆ ಅದರ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಂತಲ್ಲ, ಯಾಕಂದರೆ ಅದು ಮೆಮೊರಿ ಇಟ್ ವಿಲ್ ಸ್ಟಾಪ್. ನಾಟ್ ಬಿಕಾಸ್ AI ಡೋಂಟ್ ನೋ ದಟ್ ಕಾನ್ವರ್ಸೇಷನ್, ಬಟ್ ಬಿಕಾಸ್ AIಗೆ ಆ ಪರ್ಟಿಕ್ಯುಲರ್ ಕಾನ್ವರ್ಸೇಷನಲ್ಲಿ ಎಷ್ಟು ಮೆಮೊರಿ ಸ್ಟೋರ್ ಆಗ್ತದೆ ಅಷ್ಟು ಮಾತ್ರ ಸ್ಟೋರ್ ಮಾಡ್ಲಿಕ್ಕೆ ಆಗೋದು. ಅದರ ರಿಲೇಟೆಡ್ ಅಂದರೆ ಅದಕ್ಕೆ ಇನ್ನೂ ಸ್ಟೋರ್ ಮಾಡಲಿಕ್ಕೆ ಕೆಪಾಸಿಟಿ ಇಲ್ಲ, ಹಾಗಾಗಿ ನಿಮಗೆ ರ್ಯಾಂಡಮ್ ಆನ್ಸರ್ ಜನರೇಟ್ ಮಾಡುತ್ತೆ ಅಂತ ನೋಡಿ. AI ಪ್ಲಸ್ ಮೆಸೇಜ್ ರಿಪ್ಲೈ ಮಾಡುವಾಗ ಅದು ಟೋಕನ್ಸ್ ಯೂಸ್ ಮಾಡುತ್ತೆ. ಓಕೆ, ಇಷ್ಟು ಟೋಕನ್ ಯೂಸ್ ಮಾಡ್ತಾ ಅಂತ. ಅಂದರೆ ಇಲ್ಲಿ ಇದೊಂದು ರಿಮೈನಿಂಗ್ ಟೋಕನ್ಸ್ ಹೀಗೆ ಬರ್ತದೆ ನಿಮಗೆ ನೋಡಿ. ಈಗ ನೋಡಿ ಒಂದು ವೇಳೆ AI ಫುಲ್ ಕಾನ್ವರ್ಸೇಷನ್
ಈಗ ಒಂದು ಸ್ಟಾರ್ಟ್ ಮಾಡಿದೆ ಕಾನ್ವರ್ಸೇಷನ್, ಅದು ಫುಲ್ ರೀಚ್ ಆಯಿತು, ಫುಲ್ ಕಾಂಟೆಕ್ಸ್ಟ್ ವಿಂಡೋ ರೀಚ್ ಆಯ್ತು ಅಂತ ಹೇಳಿದ್ರೆ ಅದು ಕ್ವಾಲಿಟಿ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಸೊ ಫಾರ್ ಲಾಂಗ್ ಟಾಸ್ಕ್ ಫಸ್ಟ್ ಯು ನೀಡ್ ಟು ಸ್ಟಾರ್ಟ್ ದಿ ಫ್ರೆಶ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು. ಆ ರೀತಿ ಮಾಡಿದರೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ, ಓಕೆ ಈ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಇಷ್ಟಿಷ್ಟು ನಾನು ಸ್ಟೋರ್ ಮಾಡ್ತಿದ್ದಾನೆ, ಇಷ್ಟಿಷ್ಟು ಆನ್ಸರ್ ಕೊಟ್ಟರೆ ಸಾಕು ಅಂತ. ಓಕೆ, ಸ್ಟಾಪ್. ಸೊ ಕಾಂಟೆಕ್ಸ್ಟ್ ವಿಂಡೋ ಅಂತ ಹೇಳಿದರೆ AI ಎಷ್ಟು ಸ್ಟೋರ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಟೋಕನ್ಸ್ ಅಂತ ಹೇಳಿದರೆ ನೀವೀಗೊಂದು ಕ್ವಶನ್ ಕೇಳಿದ್ರೆ ಅದು ಆನ್ಸರ್ ಕೊಡ್ತದಲ್ವ, ಅದು ಟೋಕನ್. ಓಕೆ, ಸೊ ಈಗ ನೀವೊಂದು ಕೆಲವು ಸ್ಟಾಪ್. ಸೊ ನಿಮಗೆ ಕರೆಕ್ಟ್ ಆನ್ಸರ್ ಜನರೇಟ್ ಆಗಬೇಕು ಅಂತಿದ್ರೆ ನೀವು ನ್ಯೂ ಕಾನ್ವರ್ಸೇಷನನ್ನು ಮಾಡಬೇಕು. ಒಂದೇ ಕಾನ್ವರ್ಸೇಷನಲ್ಲಿ ಸೇಮ್ ಹಿಸ್ಟ್ರಿಯಲ್ಲಿ ಅಂದರೆ ಸೇಮ್ ಚಾಟಲ್ಲಿ ತುಂಬ ಕ್ವಶನ್ಸ್ ಕೇಳೋದಲ್ಲ, ಅದನ್ನೆಲ್ಲ ಸಮರೈಸ್ ಮಾಡೋದು ಒಂದು ಚಾಟಲ್ಲಿ. ಆನಂತರ ನೆಕ್ಸ್ಟ್ ನ್ಯೂ ಚಾಟಿಗೆ ಹೋಗೋದು, ಆ ಸಮರೈಸ್ ಮಾಡಿದಲ್ಲ ಆ ಸಮರಿಯನ್ನು ಆ ನ್ಯೂ ಚಾಟಿಗೆ ಹಾಕೋದು. ಅಂತ ನನಗೆ ಈ ರೀತಿ ಕ್ವಶನ್ಸ್ ಕೇಳುವಾಗ ಹೀಗೆ ಆನ್ಸರ್ ಬಂದಿದೆ, ಸೊ ನೆಕ್ಸ್ಟಿಗೆ ನಂಗೆ ಇನ್ನೊಂದು ಕ್ವಶನ್ಸ್ ಉಂಟಂತ ಹೇಳಿ ಅಲ್ಲಿ ಸ್ಟಾರ್ಟ್ ಮಾಡೋದು. ಸೊ ಏನಾಯಿತು, ಕಾಂಟೆಕ್ಸ್ಟ್ ವಿಂಡೋ ಅಂದರೆ ಸಣ್ಣದಾಯಿತು. ಸೊ ಟೋಕನ್ಸ್ ಅಷ್ಟು ಯೂಸ್ ಮಾಡೋದಿಲ್ಲ. ಟೋಕನ್ಸ್ ಯಾಕಷ್ಟು ಕಾಸ್ಟ್ ಆಗೋದಿಲ್ಲ ಅಂತ ಹೇಳಿದರೆ, ನ್ಯೂ ಚಾಟ್ ಮಾಡಿದರೆ ಈಗ ನೀವು ಪ್ರೀವಿಯಸ್ ಒನ್ನಲ್ಲಿ ಸೇಮ್ ಚಾಟಲ್ಲಿ ಈಗ ಒಂದು ಚಾಟ್ ಇದೆ ಅಂತ ಅಂದ್ಕೊಳ್ಳಿ, ನೋಡಿ ಇಲ್ಲಿ ಇದೊಂದು ನ್ಯೂ ಚಾಟ್. ಈಗ ಫಸ್ಟಿಗೆ ಒಂದು ಕೊಟ್ಟರೆ ಕ್ವಶನ್ಸ್ ಕೇಳಿದರೆ, ಒಂದು ಕ್ವಶನ್ ಕೇಳಿದ್ರೆ ಅದೊಂದು ಆನ್ಸರ್ ಜನರೇಟ್ ಮಾಡ್ತು. ಓಕೆ, ಸೊ ಸೆಕೆಂಡ್ ಕ್ವಶನ್ ಕೇಳುವಾಗ ಸೊ ಫಸ್ಟ್ ಕ್ವಶನ್ ಅದು ಆನ್ಸರ್ ಪ್ಲಸ್ ಸೆಕೆಂಡ್ ಕ್ವಶನ್ ಇದೆಲ್ಲ ಅದರಕ್ಕೆ ಹೋಗ್ತದೆ. ಸೊ ಈ ರೀತಿ ಆಗುವಾಗ ಏನಾಗ್ತದೆ, ಇದೆಲ್ಲದಕ್ಕೂ ಟೋಕನ್ಸ್ ಕನ್ಸ್ಯೂಮ್ ಆಗುತ್ತೆ ಅಲ್ವಾ. ಹಾಗೆಯೇ ಹಾಗೆ ಜಾಸ್ತಿ ಆದಾಗೆ ಟೋಕನ್ಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಟೋಕನ್ ಕನ್ಸಂಪ್ಷನ್ನ ಕಮ್ಮಿ ಮಾಡಬೇಕಂತಿದ್ರೆ ನ್ಯೂ ಚಾಟನ್ನು ನೀವು ಓಪನ್ ಮಾಡಬೇಕು. ಇಲ್ಲಿ ನ್ಯೂ ಚಾಟ್ ಮಾಡಿ ಪ್ರೀವಿಯಸ್ ಒನ್ನಲ್ಲಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿದ್ದಕ್ಕೆ ಲಾಸ್ಟಲ್ಲಿ ಸಮರಿ ಮಾಡಲಿಕ್ಕೆ ಹೇಳಿ. ಅದು ನಿಮ್ಗೆ ಸಮರಿ ಕೊಟ್ಟ ನಂತರ ಅದನ್ನು ಈ ಸಮರಿಯನ್ನು ನ್ಯೂ ಚಾಟಿಗೆ ಹಾಕಬೇಕು. ಆನಂತರ ಇಲ್ಲಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಟೋಕನ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಅಂದರೆ ಕಾಂಟೆಕ್ಸ್ಟ್ ವಿಂಡೋ ಸಹ ಹಿಟ್ಟಾಗಿ ನಿಮಗೆ ರ್ಯಾಂಡಮ್ ಆನ್ಸರ್ ಕೊಡೋದಿಲ್ಲ ಅದು. ಓಕೆ, ಇಷ್ಟಾದ ನಂತರ ನೆಕ್ಸ್ಟಿಗೆ ನಾನು ನಿಮ್ಗೆ ಹೇಳಿದೆ AI ನೀವು ಫುಲ್ಲಿ ಕಂಪ್ಲೀಟಾಗಿ ಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ, ಈಗ ನೀವೇನಾದರೂ ಕ್ವಶನ್ ಕೇಳಿದ್ರಾ, ಈಗ ಇವತ್ತದು ಏನೋ ಕ್ವಶನ್ಸ್ ಕೇಳಿ ನಾನು ChatGPT ಒಟ್ಟಿಗೆ, ಬಟ್ ಅದಕ್ಕೆ ಫೀಡ್ ಆಗಿರೋದಿಲ್ಲ ಡೇಟಾ. ಅದು ನಾನು ಕೇಳಿದರೆ ಏನಾಗ್ತದೆ, ಅದು ಒಂದಾದರೂ ಹೇಳುತ್ತೆ ನಂಗೆ ಫೀಡ್ ಆಗಲಿಲ್ಲ ಡೇಟಾ, ನಂಗೆ ಗೊತ್ತಿಲ್ಲ ಅಂತ. ಅದು ಕೆಲವೊಮ್ಮೆ ಏನು ಮಾಡ್ತದೆ ಅಂತ ಹೇಳಿದರೆ, ಅದು ಕಾನ್ಫಿಡೆಂಟಿಂದ ರಾಂಗ್ ಇದ್ದರೂ ಸಹ ಫುಲ್ ಅದೇ ಹಲ್ಸಿನೇಟ್ ಮಾಡಿಕೊಂಡು ನಿಮಗೆ ರಾಂಗ್ ಆನ್ಸರನ್ನು ಜನರೇಟ್ ಮಾಡುತ್ತೆ. ಇದು AI ಇದೆಲ್ಲ ಬೇಕಂತ ರ್ಯಾಂಡಮ್ ಆನ್ಸರ್ ಈ ರೀತಿ ರಾಂಗ್ ಆನ್ಸರ್ ಕೊಡಲಿಲ್ಲ, ಅದು ಪ್ರೆಡಿಕ್ಟ್ ಮಾಡುತ್ತೆ. ಓಕೆ, ಕ್ವಶನ್ ಸಿಮಿಲಾರಿಟಿ ಸರ್ಚ್ ಅಂತ ಉಂಟು, ಅಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಆನಂತರ ನೆಕ್ಸ್ಟ್ ವರ್ಡನ್ನು ಅದೇ ಸಿಮಿಲಾರಿಟಿ ಸರ್ಚ್ ಯೂಸ್ ಮಾಡಿಕೊಂಡು ಪ್ರೆಡಿಕ್ಟ್ ಮಾಡಿಕೊಂಡೆಲ್ಲ ನಿಮಗೆ ಆನ್ಸರನ್ನು ಜನರೇಟ್ ಮಾಡುತ್ತೆ. ಸೊ AI ಬೇಕಂತ ನಿಮಗೆ ರಾಂಗ್ ಆನ್ಸರ್ ಕೊಡಲಿಲ್ಲ, ಅದು ಜಸ್ಟ್ ನೆಕ್ಸ್ಟ್ ಲೈಕ್ಲಿ ವರ್ಡನ್ನು ಅದು ಪ್ರೆಡಿಕ್ಟ್ ಮಾಡುತ್ತೆ. ಅದು ಟ್ರೈನ್ ಆದದ್ದೇ ಹಾಗೆ. ಏನಾದರೂ ನಿಂಗೆ ಕ್ವಶನ್ಸ್ ಆನ್ಸರ್ ಗೊತ್ತಿಲ್ಲ ಅಂತಿದ್ರೆ ನೀನು ಈ ರೀತಿ ಬೇರೆ ಸಿನಾರಿಯೋನ ಕಂಪೇರ್ ಮಾಡ್ಕೊಂಡು ಪ್ರೆಡಿಕ್ಟ್ ಮಾಡ್ಕೊಂಡು ಅವ್ರಿಗೆ ಆನ್ಸರ್ ಕೊಡು ಅಂತ. ಓಕೆ, ಸೊ ಸಮ್ಟೈಮ್ಸ್ ಆನ್ಸರ್ ಕಂಪ್ಲೀಟ್ಲಿ ರೈಟ್ ಇರ್ಬೋದು, ಒಂದು ರ್ಯಾಂಡಮಾಗಿ ಗೆಸ್ ಮಾಡ್ಕೊಂಡು ಏನೋ ಕಂಪ್ಲೀಟ್ಲಿ ಅಂತಲ್ಲ, ಸ್ವಲ್ಪ ಒಂದು 50% 60% ರೈಟ್ ಇರ್ಬೋದು. ಆದರೆ ಕೆಲವೊಮ್ಮೆ ಆನ್ಸರ್ ಕಂಪ್ಲೀಟ್ಲಿ ಲಾಂಗ್ ಇರುತ್ತೆ. ಓಕೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು AI ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಯು ಶುಡ್ ನಾಟ್ ಟ್ರಸ್ಟ್ ಆಲ್ ಸ್ಟಾಪ್. ಸೊ ಈಗ AI ಯಾವಾಗೆಲ್ಲ AI ಟ್ರಸ್ಟ್ ಮಾಡಬಾರ್ದು ಅಂತಿದ್ರೆ, ಈಗ ನೋಡಿ ನಂಬರ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕೊಡುತ್ತೆ. ಸೊ ಆಲ್ವೇಸ್ ಯು ನೀಡ್ ಟು ಚೆಕ್ ದಿ ಸೋರ್ಸ್, ಈ ನಂಬರ್ಸ್ ಕರೆಕ್ಟ್ ಉಂಟಾ, ಈ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಉಂಟಾ ಅಂತ ಚೆಕ್ ಮಾಡಬೇಕು. ಅಂತ ಲೈಬ್ರರಿ ವರ್ಷನ್ಸ್ ಎಲ್ಲ ಕೆಲವೊಮ್ಮೆ ಕೋಡ್ ಮಾಡುವ ಕೊಡುತ್ತಲ್ಲ, ಅಫಿಷಿಯಲ್ ಡಾಕ್ಸಿಗೆ ಹೋಗಿ ಚೆಕ್ ಮಾಡಬೇಕು ನೀವು, ಅದು ಕರೆಕ್ಟ್ ಉಂಟಾ, ಲೈಬ್ರರಿ ಎಕ್ಸಿಸ್ಟ್ ಉಂಟಾ ಇಲ್ವಾ ಅಂತ. ಅದೇ API ನೇಮ್ ಕೊಡುತ್ತೆ, ಮೆಥಡ್ ಕೊಡುತ್ತೆ, ಅದನ್ನು ಸಹ ನೀವು ಟೆಸ್ಟ್ ಮಾಡಬೇಕಾಗ್ತದೆ ಕೋಡ್ ಒಳಗೆ ರನ್ ಮಾಡೋ ಮುಂಚೆ. ಮತ್ತು ಲೀಗಲ್ ಆರ್ ಕಾಂಪ್ಲಿಯನ್ಸ್ ಅಂತ ಉಂಟು. ಸೊ ಯು ಶುಡ್ ಆಲ್ವೇಸ್ ಕನ್ಸಲ್ಟ್ ಅ ಹ್ಯೂಮನ್ ಎಕ್ಸ್ಪರ್ಟ್ ಬಿಫೋರ್ ರೆಫರಿಂಗ್ ದಟ್ ಆನ್ಸರ್ ಡೈರೆಕ್ಟ್ಲಿ. ಓಕೆ, ಅಂತ ಸೆಕ್ಯೂರಿಟಿ ಡಿಸಿಷನ್ಸ್ ಇರಲಿ, ಆ ರೀತಿ ಇರುವಾಗ AI ಮೇಲೆ ಕಂಪ್ಲೀಟಾಗಿ ನೀವು ರಿಲೇ ಆಗಬಾರ್ದು. ಓಕೆ, ಮೇಯ್ನ್ಲಿ ನೀವು ಕೋಡ್ ಮಾಡುವಾಗ ಈಗ ಎವ್ರಿ ಲೈನ್ ಅದು ಕೋಡ್ ಜನರೇಟ್ ಮಾಡುತ್ತಲ್ಲ AI, ಅದನ್ನು ನೀವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಬಾರ್ದು ಪ್ರೊಡಕ್ಷನಲ್ಲಿ. ಓಕೆ, ನಿಮ್ಗೆ ಅದು ಅರ್ಥ ಆಗಲಿಲ್ಲ ಅಂತಿದ್ರೆ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆದ ನಂತರ ಓಕೆ ಇದು ಕರೆಕ್ಟ್ ವರ್ಕ್ ಆಗ್ತುಂಟು ಅಂತ ಗೊತ್ತಾದ ನಂತರನೇ ಅದನ್ನು ನೀವು ಪೇಸ್ಟ್ ಮಾಡಬೇಕು, ಆಲ್ಸ್ ರನ್ ಆಗಬೇಕು, ಅದನ್ನು ಡಿಬಗ್ ಮಾಡಿ. ಓಕೆ, ಸೊ AI ನಿಮಗೆ ಕೋಡ್ ಬರಿಬೋದು, ನೀವು ನೋಡುವಾಗ ನಿಮ್ಗೆ ಕರೆಕ್ಟ್ ಅನಿಸ್ಬೋದು, ಆದರೆ ಕಂಪೇರ್ ಮಾಡುವಾಗ ನಿಮ್ಗೆ ಕ್ಲಿಯರ್ ಆಗಿ ಸಿಗ್ಬೋದು, ಆದರೆ ಅದು ಸೀರಿಯಸ್ ಬಗ್ ಇರ್ಬೋದು ನೀವೀಗ ಪ್ರೊಡಕ್ಷನ್ ಲೆವೆಲಿಗೆ ಹೋಗುವಾಗ. ಓಕೆ, ಸೊ AI ಇದೆಲ್ಲ ಅದೊಂದು ಜಸ್ಟ್ ಟೂಲ್, ಅದು ನೀವು ಫೈನಲ್ ಆಗಿ ನೀವು ಫುಲ್ ರೆಸ್ಪಾನ್ಸಿಬಿಲಿಟಿಯನ್ನು ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಿಮ್ಗೆ ಹೆಲ್ಪ್ ಬೇಕಂತಿದ್ರೆ ಅದನ್ನು ರೆಫರ್ ಮಾಡ್ಬೋದು, ಬಟ್ ಡೋಂಟ್ ಕಂಪ್ಲೀಟ್ಲಿ ಟ್ರಸ್ಟ್ ಆನ್
ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂತಿದ್ರೆ ಅದನ್ನು ರೆಫರ್ ಮಾಡ್ಬೋದು, ಬಟ್ ಪ್ಲೀಸ್ ಡೋಂಟ್ ಕಂಪ್ಲೀಟ್ಲಿ ಟ್ರಸ್ಟ್ AI. ಓಕೆ, ಇಟ್ ಮೈಟ್ ಬಿ ರಾಂಗ್. ನನಗೆ ಅದು ರಾಂಗ್ ಇರ್ತದೆ ಅಂತಲ್ಲ, ಕೆಲವೊಮ್ಮೆ ರಾಂಗ್ ಇರ್ಬೋದು ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಚಾಟ್ ವರ್ಸಸ್ ಕೋಡ್ ಪ್ರಾಂಪ್ಟಿಂಗ್ ಅಂತಿದೆ. ಚಾಟ್ ಪ್ರಾಂಪ್ಟಿಂಗ್ ಅಂತ ಹೇಳಿದರೆ ಇಲ್ಲಿ ಈಗ ChatGPT ಇದೆ, ಕ್ಲಾಡ್ ಇದೆ, ಜೆಮಿನಾ ಇದೆ, ಕೋಪೈಲಟ್ ಇದೆ, ಅದೆಲ್ಲ ಇದೆ ಅಲ್ವಾ. ನೀವು ಇಲ್ಲಿ ಪ್ರಾಂಪ್ಟನ್ನು ಚೆಕ್ ಅಂದರೆ ಟೈಪ್ ಮಾಡ್ತೀರಲ್ಲಿ, ಚೆಕ್ ಯುವರ್ ಆನ್ಸರ್, ಅದು ಗೆಟ್ ಯುವರ್ ಆನ್ಸರ್ ಅಂತ ಅದಕ್ಕೆ ಕೊಡ್ತೀರ. ದಿಸ್ ಇಸ್ ಮೈ ಪ್ರಾಂಪ್ಟ್, ಪ್ಲೀಸ್ ಗಿವ್ ಮಿ ಆನ್ಸರ್ ಅಂತ. ಅದಕ್ಕೆ ನಾವು ಚಾಟ್ ಪ್ರಾಂಪ್ಟಿಂಗ್ ಅಂತ ಹೇಳ್ತೇವೆ. ಚಾಟಲ್ಲಿ ಕೊಡೋದು ಕ್ವಶನ್ಸ್, ಅದು ನಿಮ್ಗೆ ಆನ್ಸರ್ ಕೊಡುತ್ತೆ. ಓಕೆ, ಈಗ ನಿಮಗೆ ಇದು ಲೈಕ್ ಟಾಸ್ಕ್ ಇರಲಿ, ಎಕ್ಸ್ಪ್ಲೋರ್ ಮಾಡೋದಂತಿರಲಿ, ಲರ್ನಿಂಗ್ ಅಂತಿರಲಿ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಈ ಚಾಟ್ ಪ್ರಾಂಪ್ಟಿಂಗನ್ನು ಯೂಸ್ ಮಾಡ್ಬೋದು. ಓಕೆ, ನೀವು ಒಂದು ಪ್ರಾಂಪ್ಟನ್ನು ಕೊಡ್ತೀರಾ, ಆನ್ಸರ್ ಸಿಗುತ್ತೆ. ಹೇಗೆ ಅದು ಕಾನ್ವರ್ಸೇಷನಲ್ಲಿ ನೆನಪಿರುತ್ತೆ. ಒನ್ ಆಫ್ ಟಾಸ್ಕಲ್ಲೆಲ್ಲ, ಎಕ್ಸ್ಪ್ಲೋರೇಷನ್, ಲರ್ನಿಂಗಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು ಚಾಟ್ ಇಂಟರ್ಫೇಸಲ್ಲಿ. ಅದೇ ಕೋಡ್ ಪ್ರಾಂಪ್ಟಿಂಗ್ ಅಂತ ಹೇಳಿದರೆ API ಯೂಸ್ ಮಾಡಿಕೊಂಡು, ಅಂದರೆ ಈಗ VS ಕೋಡಲ್ಲಿ ಕ್ಲಾಡ್ ಅಂದರೆ ಎಕ್ಸ್ಟೆನ್ಷನ್ ಉಂಟು, ಕೋಡೆಕ್ಸ್ ಎಕ್ಸ್ಟೆನ್ಷನ್ ಉಂಟು, ಅದೆಲ್ಲ ಎಕ್ಸ್ಟೆನ್ಷನಲ್ಲಿ ನೀವು ಕೇಳ್ತೀರಾ, ಆನಂತರ ಅದು ಕೇಳ್ತದೆ ನಿಮ್ಮ ಹತ್ರ, ಪರ್ಮಿಷನ್ ಕೇಳುತ್ತೆ, ನಾನು ಈ ಕೋಡಲ್ಲೇ ಹೋಗಿ ಡೈರೆಕ್ಟ್ ಎಡಿಟ್ ಮಾಡುತ್ತಾ ಅಂತ. ಓಕೆ, ಎಡಿಟ್ ಮಾಡ್ತೀರಾ. ಎಡಿಟ್ ಮಾಡುವಾಗ ಏನಾಗ್ತದೆ ಅಲ್ಲಿ, ಈಗೇನಾಗ್ತಿದೆ, ಅದು ನೀವು ಚಾಟಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಿಲ್ಲ, ಅದು ಒಂದು ಪ್ರಾಡಕ್ಟನ್ನು ಅದೇ ಬಿಲ್ಡ್ ಮಾಡ್ತಾ ಉಂಟು, ನಿಮ್ಮ ಕೋಡ್ ಒಳಗೆ ಹೋಗಿ ಅಲ್ಲಿ ಕೊಡ್ತಿದೆ. ಓಕೆ, ನೀವು ಅಲ್ಲರ ಒಳಗೆ ಹೋಗಿ ಅಂದರೆ ಪ್ರಾಂಪ್ಟನ್ನು ಅದಕ್ಕೆ ಕೊಡ್ತಿದ್ದೀರಾ. ಹಿಯರ್ ಯು ಆರ್ ಗಿವಿಂಗ್ ದಿ ಪ್ರಾಂಪ್ಟ್ ಇನ್ಸೈಡ್ ಯುವರ್ ಕೋಡ್. ಅದಕ್ಕೆ ಸೊ API ಏನಾಗ್ತಾ ಉಂಟು, APIಯನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಪ್ರಾಂಪ್ಟನ್ನು ಪ್ರೋಗ್ರಾಮ್ಯಾಟಿಕಲಿ ಅದೇ ಜನರೇಟ್ ಮಾಡ್ತಿದೆ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಚಾಟ್ ಪ್ರಾಂಪ್ಟಿಂಗ್ ಆ್ಯಂಡ್ ಕೋಡ್ ಪ್ರಾಂಪ್ಟಿಂಗ್. ಕೋಡ್ ಒಳಗೆ ಪ್ರಾಂಪ್ಟನ್ನು ಕೊಡೋದು. ಓಕೆ, ಚಾಟ್ ಪ್ರಾಂಪ್ಟಿಂಗಲ್ಲಿ ಅದಕ್ಕೆ ಪ್ರೀವಿಯಸ್ ಕಾನ್ವರ್ಸೇಷನ್ ಆಟೋಮ್ಯಾಟಿಕಲಿ ರಿಮೆಂಬರ್ ಇರುತ್ತೆ. ಅದೇ ಕೋಡಲ್ಲಿ ಜಸ್ಟ್ ಒಂದು ಲೈನಲ್ಲಿ ಒಳಗೆ ಹೋಗಿ ಇಲ್ಲಿ ನಂಗೆ ಚೇಂಜ್ ಮಾಡುವಂತ ಕೊಟ್ಟರೆ ಅದು ನಿಮ್ಗೆ ಆ ಪರ್ಟಿಕ್ಯುಲರ್ ಕೋಡ್ ಇದೆಲ್ಲ ಅದೇ ಬ್ಲಾಕಲ್ಲಿ ಮಾತ್ರ ಚೇಂಜ್ ಮಾಡುತ್ತೆ. ಸೊ ಅದಕ್ಕೆ ನೆಕ್ಸ್ಟಿಗೆ ಬರುವಾಗ ನೆಕ್ಸ್ಟ್ ಬ್ಲಾಕಲ್ಲಿ ನೀವು ಪ್ರೀವಿಯಸ್ ಬ್ಲಾಕಲ್ಲಿ ಏನು ಚೇಂಜ್ ಮಾಡಿದೆ ಅಂತ ಐಡಿಯಾ ಇರೋದಿಲ್ಲ. ಸೊ ಏನಾದರೂ ಎರರ್ ಇದ್ದರೆ ಏನಾಗುತ್ತೆ, ಅಲ್ಲಿ ನಿಮ್ಮ ಹೋಲ್ ಕೋಡೇ ಫುಲ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯು ಶುಡ್ ಬಿ ಕೇರ್ಫುಲ್ ವೆನ್ ಯು ಆರ್ ಯೂಸಿಂಗ್ ದಿ ಕೋಡ್ ಪ್ರಾಂಪ್ಟಿಂಗ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಸೆಕ್ಷನ್ 4. ಎಂತೆಲ್ಲ ಗೊತ್ತಿರಬೇಕಂತ, ಕಾಂಟೆಕ್ಸ್ಟ್ ವಿಂಡೋ ಅಂದರೆ ಏನು, ಟೋಕನ್ಸ್ ಅಂದರೆ ಏನು, ಯಾವಾಗೆಲ್ಲ ಹೆಲ್ಸ್ನೇಟ್ ಮಾಡುತ್ತೆ, ಹೇಗೆ ಅದನ್ನು ಚೆಕ್ ಮಾಡೋದು ನಾವು, ಚಾಟ್ ಪ್ರಾಂಪ್ಟಿಂಗ್ ಅಂದರೆ ಏನು, ಕೋಡ್ ಪ್ರಾಂಪ್ಟಿಂಗ್ ಅಂದರೆ ಏನು ಅಂತ. ಓಕೆ, ಸೊ ಫಸ್ಟಿಗೆ ನಾವು ಏನೆಲ್ಲ ನೋಡಿದ್ವಿ ಅಂತ ಒಮ್ಮೆ ಕ್ವಿಕ್ಕಾಗಿ ಸಮರೈಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನನಗೆ ಇಂಟ್ರೋ ಹೇಳಿದೆ, ಅಂದರೆ ಪ್ರಾಂಪ್ಟ್ ಅಂದರೆ ಏನು, ಹೇಗಿರಬೇಕು ಪ್ರಾಂಪ್ಟ್ ಅಂತ, ಗುಡ್ ಪ್ರಾಂಪ್ಟ್, ಬ್ಯಾಡ್ ಪ್ರಾಂಪ್ಟ್ ಬಗ್ಗೆ ಅಂತ ಏನೇಳಿ ಟಾಪಿಕ್ಸ್ ಕವರ್ ಮಾಡಿದ್ವಿ ನಾವಿಲ್ಲಿ. ಫಸ್ಟ್ ಸೆಕ್ಷನಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ಏನಂತ ನೋಡಿದ್ವಿ ಅಲ್ಲ. ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ನಮಗೆ ಯೂಸ್ಫುಲ್ ಔಟ್ಪುಟ್ ಕೊಡುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಅದೇ 5 ಪ್ರಾಂಪ್ಟ್ ಫ್ರೇಮ್ ವರ್ಕ್ ಹೇಳಿದೆ, ಅಂದರೆ ರೋಲ್, ಕಾಂಟೆಕ್ಸ್ಟ್, ಟಾಸ್ಕ್, ಕನ್ಸ್ಟೆಂಟ್ ಮತ್ತು ಫಾರ್ಮೇಟ್ ಅಂದರೆ ಏನು ಅಂತ. ಓಕೆ, ವಿತ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್ ಯಾವುದೆಲ್ಲ ಉಂಟು, 6 ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್ ಇದೆಲ್ಲ, ಅದನ್ನು ಈಚ್ ಪ್ರಾಂಪ್ಟಿಂಗ್ ಟೆಕ್ನಿಕನ್ನು ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಇದಾದ ನಂತರ ನೆಕ್ಸ್ಟ್ ಒಂದು ಅದನ್ನು ಸಮರೈಸ್ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಸೆಕ್ಷನಲ್ಲಿ ಕಾಂಟೆಕ್ಸ್ಟ್ ವಿಂಡೋ ಅಂದರೆ ಏನು, ಟೋಕನ್ಸ್ ಅಂದರೆ ಏನು, ಹೇಗೆ ನಾವು ಅದು ಆನ್ಸರ್ ಜನರೇಟ್ ಮಾಡಿದ್ರು ಹೇಗೆ ವೆರಿಫೈ ಮಾಡೋದು, ಚಾಟ್ ಪ್ರಾಂಪ್ಟಿಂಗ್ ಅಂದರೆ ಏನು, ಕೋಡ್ ಪ್ರಾಂಪ್ಟಿಂಗ್ ಅಂದರೆ ಏನು ಅಂತ ಡೀಟೇಲ್ ಆಗಿ ನೋಡಿದ್ವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್, ಆಲ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಓಕೆ, ನಿಮ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಅಂತಿದ್ರೆ ಸ್ಟಾಪ್. ಸೊ ನೀವು 2 ಥಿಂಗ್ಸನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ನಿಮ್ಮ ಕಾಂಟೆಕ್ಸ್ಟ್ ವಿಂಡೋಗೆ ಲಿಮಿಟ್ ಇರುತ್ತೆ, ಅಂದರೆ AI ಯಾವಾಗಲೂ ರೈಟ್ ಇರೋದಿಲ್ಲ, ಇಟ್ ಕ್ಯಾನ್ ಬಿ ರಾಂಗ್ ಹ್ಯಾಸ್ ವೆಲ್. ಓಕೆ, ಸೊ ನನಗೊಂದು ಸ್ಮಾಲ್ ಟಾಸ್ಕನ್ನು ಕೊಡ್ತೇನೆ, ನೀವು ಇದರಲ್ಲಿ ಇಷ್ಟೆಲ್ಲ ಟೆಕ್ನಿಕ್ ಎಕ್ಸ್ಪ್ಲೇನ್ ಮಾಡಿದೆಲ್ಲ, ಯಾವುದಾದ್ರೂ ಒಂದು ಟೆಕ್ನಿಕನ್ನು ನೀವೇ ಪಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಟಾಸ್ಕ್ ಇದೆ ಅಲ್ವಾ, ಅಂದರೆ ನಿಮ್ಮದು AI ಇರಲಿ, ಅದರಲ್ಲಿ ಏನಾದರೂ ಕ್ವಶನ್ಸ್ ಕೇಳಬೇಕಂತಿದ್ರೆ ಈ ಪ್ರಾಂಪ್ಟಿಂಗ್ ಟೆಕ್ನಿಕ್ಸಲ್ಲಿ ಯಾವುದಾದ್ರೊಂದು ಪ್ರಾಂಪ್ಟಿಂಗ್ ಟೆಕ್ನಿಕನ್ನು ಪಿಕ್ ಮಾಡಿಕೊಂಡು ಅದೇ ರೀತಿಯಲ್ಲಿ ಪ್ರಾಂಪ್ಟನ್ನು ಕೊಡಿ ಅಂತ ಚೆಕ್ ಮಾಡಿ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ. ಅವಾಗ ನಿಮಗೆ ಐಡಿಯಾ ಸಿಗ್ತದೆ. ಓಕೆ, ಪ್ರಾಕ್ಟಿಕಲಿ ನೀವು ಮಾಡಿದರೆ ನಿಮಗೊಂದು ಐಡಿಯಾ ಸಿಗ್ತದೆ ಹೇಗೆ ಔಟ್ಪುಟ್ ಬರುತ್ತೆ, ನಾನು ಈ ರೀತಿ ಕ್ವಶನ್ಸ್ ಕೇಳಿದರೆ ಹೀಗೆಲ್ಲ ಆನ್ಸರ್ ಬರುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆನಂತರ ಈ ರೀತಿಯ ಬೇರೆ ವೀಡಿಯೋಸ್ ಬೇಕಂತಿದ್ರೆ, ರಿಲೇಟೆಡ್ ಯಾವುದಾದ್ರೂ ಬೇರೆ ವಿಡಿಯೋ ಮಾಡಬೇಕು ಅಂತಿದ್ರೆ ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಸೆಕ್ಷನ್. ನಾವು ಅದನ್ನು ಪ್ರತಿಯೊಂದು ಕಮೆಂಟನ್ನು ನೋಡಿಕೊಂಡು ಅದರ ರಿಲೇಟೆಡ್ ನಿಮ್ಗೆ ಬೇಕಾದ ವಿಡಿಯೋನೇ ಮಾಡ್ತೇವೆ. ಸೊ ಸ್ಟಾಪ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಡ್ರಾಪ್ ಅ ಕಮೆಂಟ್ ಬಿಲೋ. ನೀವು ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀರಾ, ಯಾವ ಟ್ರೈ ಮಾಡ್ತೀರಾ ಫಸ್ಟಿಗೆ ಅಂತ ನಿಮ್ಗೆ ಟಾಸ್ಕ್ ಕೊಟ್ಟಿದ್ದಲ್ಲ ಅದರದ್ದು. ಓಕೆ, so see you in the next one. Thanks for watching.